ನಮ್ಮೆಲ್ಲ ನಮ್ಮ ಕೇಳ್ತಾ ಇರುವ ಜನರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಮತ್ತು ತಂದೆಯಾಗಿರೋ ದೇವರು, ನಮ್ಮ ಕರ್ತನಾಗಿರೋ ಶಿವ, ನಮ್ಮ ಪವಿತ್ರಾತ್ಮನಾಗಿರೋ ಸಹಾಯಕನು, ಕೃತಜ್ಞತೆಯನ್ನು ಹೇಳಿ ನಾವು ಪಾಠವನ್ನು ಪ್ರಾರಂಭಿಸೋಣ. ನಾವು ಇಷ್ಟು ದಿವಸ ಒಂದು ರಕ್ಷಣೆ, ಹಳೆಯ ಒಡಂಬಡಿಕೆಯಲ್ಲಿರೋ ರಕ್ಷಣೆ ಏನು ಅಂತ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಾವೊಂದು ಭಾಗದಲ್ಲಿ ಬಂದಿದ್ದೀವಿ. ಅದೇನು, ಅಬ್ರಾಮಿಂದ 14 ತಲಾಂತರ ಮತ್ತು ದಾವೀದಿಂದ ಒಂದು 14 ತಲಾಂತರ ಅಂತ ಒಂದು ಅರಸನ ಹೆಸರು ಹೇಳಿಲ್ಲ. ಸೆರೆ ಹಿಡ್ಕೊಂಡು ಹೋಗಿರೋದು ಮತ್ತು ಸೆರೆಯಿಂದ ಕ್ರಿಸ್ತನ ತನಕ 14. ಸೊ ಇದು ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ದೇವರು ತನ್ನ ಮಗನನ್ನು ಅಬ್ರಾಮಿಂದ ಈಸಾಕು ಈ ಥರ ಅವ್ರ ಮಾರ್ಗದಲ್ಲಿ ಹಂಗೆ ಇಳಿಸಿ ಕೊನೆಗೆ ಒಂದು ಮನುಷ್ಯನಾಗಿ ಅವ್ರ ಮಗ ಈ ಭೂಮಿಗೆ ಒಂದು ಹೆಂಗಸು, ಒಂದು ಸ್ತ್ರೀಯಲ್ಲಿ ಹುಟ್ಟಬೇಕು. ಅದಕ್ಕೆ ಇರುವ ಇದು ಕ್ರಮ, ಇದು ಸೈನ್ಸ್, ಇದು ಪಕ್ಕ ಹಂಗೆ ಇಳಿಸ್ಬೇಕು. ಸೊ ಅವಾಗ ದೇವ್ರ ಮಗ ಅಬ್ರಾಮಿಂದ ಪ್ರಾರಂಭ ಆಗುವಾಗ ಅಬ್ರಾಮ್ಗೆ ಯಾವ ಥರ ನಂಬಿಕೆ, ಯಾವ ಥರ ಭಕ್ತಿ ದೇವ್ರ ಮೇಲೆ ಇತ್ತು, ಅದೇ ಥರ ಈಸಾಕು, ಯಾಕೋಬು ಹಂಗೆ ಅವ್ರ ಭಕ್ತಿಯಲ್ಲಿ ಬರಬೇಕು. ಸೊ ಆ ಭಕ್ತಿಯಲ್ಲಿ ಇದ್ರೆ ಮಾತ್ರ ಪರಿಶುದ್ಧವಾಗಿರೋ ದೇವರ ಮಗನನ್ನು ಈ ಭೂಮಿಯಲ್ಲಿ ಒಂದು ಪರಿಶುದ್ಧವಾಗಿರುವ ಹೆಣ್ಣಲ್ಲಿ ಹುಟ್ಟಿಸೋಕ್ಕಾಗೋದು. ತನ್ನ ಮಗ ಹುಟ್ಟುವಾಗ ಆ ಹೆಣ್ಣು ಪರಿಶುದ್ಧವಾಗಿರ್ಬೇಕು. ಸೊ ಅದಕ್ಕೆ ಆ ಹೆಣ್ಣು ಪರಿಶುದ್ಧ ಆಗೋದಕ್ಕೆ ಈ ವಂಶವನ್ನು ದೇವರು ಪರಿಶುದ್ಧ ಮಾಡಿರೋದು. ಅಬ್ರಾಮಿಂದ ಈಸಾಕು ಆ ಥರ ಬಂದು ದಾವೀದನ್ನು ಆರಿಸ್ಕೊಂಡು, ದಾವೀದಲ್ಲಿ ಬರುವಾಗ ದೇವರೀಗ ಸೆರೆಗೆ ಇವರನ್ನು ಕಳಿಸ್ಬಿಟ್ರು ಅಂತ ಹೇಳ್ತಿದ್ದಾರೆ. ಸೊ ದೇವರು ಇವರಿಗಿನ್ನು ಏಕೆ ಸೆರೆಗೆ ಕಳಿಸ್ಬೇಕು? ನಾವು ಆಲ್ರೆಡಿ ಆಹಾಸದು 7ನೇ ಅಧ್ಯಾಯ ಬಗ್ಗೆ, ಇಮ್ಯಾನ್ಯುಯಲ್ ಬಗ್ಗೆ ನಾವು ಓದಿದ್ದೀವಿ. ಈಗ ನಾವು 8ನೇ ಅಧ್ಯಾಯ ಇವತ್ತು ಮಾಡಬೇಕಂತ ನಮ್ಮ ತರಗತಿಯಲ್ಲಿ ನಮ್ಮ ಉದ್ದೇಶ ಇತ್ತು. ಆದರೆ ನಾವು ಇದನ್ನು ಮಾಡೋಕ್ಕೆ ಮುಂಚೆ ಒಂದು ಚಿಂತೆ ಬಂತು. ನಾವು ಇನ್ನೂ ಸ್ವಲ್ಪ ಕೆಲವು ವಿಷಯಗಳು ಡೀಟೇಲ್ ಮಾಡಬೇಕಾಗಿರೋದಿದೆ. ಅದನ್ನು ಜೊತೆಯಲ್ಲಿ ನಾವು ಡೀಟೇಲ್ ಮಾಡಿಬಿಟ್ರೆ ಈ ಸೆರೆಗೆ ಹಿಡ್ಕೊಂಡು ಹೋಗಿರೋದು ಏನಕ್ಕೆ ಅದು ನಾವು ಕಂಡುಹಿಡಿಯೋಕ್ಕಾಗುತ್ತೆ. ಈ ಪ್ಲ್ಯಾನ್ ದೇವರಿಗೆ ಏನಕ್ಕೆ ಬಂತು, ಸೆರೆ ಹಿಡ್ಕೊಂಡು ಹೋಗೋದು. ಸೊ ನಾವು ಆಲ್ರೆಡಿ ನೋಡಿದ್ದೀವಿ, ದೇವರು ಮಾಡುವ ಕೆಲಸ ಅದಕ್ಕೆ ವಿರೋಧವಾಗಿ ದೇವರ ಶತ್ರುಗಳಿದ್ದಾರೆ. ಅವ್ರು ದೇವರನ್ನು ಇದು ಮಾಡೋಕ್ಕೆ ಬಿಡಲ್ಲ. ಸೊ ದೇವರದು ಮನುಷ್ಯರ ಮುಖಾಂತರ ಮಾಡ್ತಾ ಇರೋದಕ್ಕೆ ಮನುಷ್ಯರನ್ನು ಅಯೋಗ್ಯ ಮಾಡಿಬಿಟ್ರೆ ದೇವರು ಬೇರೆ ಪ್ಲಾನ್ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ದೇವ್ರು ಹೇಳಿರೋ ಮಾತು ಸುಳ್ಳಾಗಬಾರ್ದು. ಸೊ ದೇವ್ರು ಖಂಡಿತ ಮನುಷ್ಯರ ಒಳಗೇನೆ ಇದನ್ನು ನೆರವೇರಿಸ್ಬೇಕು. ಅದಕ್ಕೆ ದೇವ್ರ ಶತ್ರುಗೆ ಗೊತ್ತು, ಈ ಮನುಷ್ಯರನ್ನು ಅಯೋಗ್ಯ ಮಾಡಬೇಕು. ಮನುಷ್ಯರನ್ನು ಅದಕ್ಕೆ ಯೋಗ್ಯತೆ ಇಲ್ಲ ಥರ ಮಾಡಿಬಿಟ್ರೆ, ಸೊ ಅಯೋಗ್ಯ ಅಂತ ಹೇಳೋದು ಅಶುದ್ಧ ಮಾಡೋದು, ಇಲ್ಲ ದೇವರ ಮಾರ್ಗದಲ್ಲಿ, ಇಲ್ಲ ದೇವರಿಗೆ ಅವಿದ್ಯರಾಗಿ ದೇವರ ಮೇಲೆ ನಂಬಿಕೆ ಇಲ್ಲದ ಥರ ಮಾಡೋದು. ಆಗ ಅವ್ರು ಅಶುದ್ಧರಾಗ್ಬಿಡ್ತಾರೆ. ಸೊ ಅದಕ್ಕೆ ಮುಂಚೆ ನಾವು ಸ್ವಲ್ಪ ಈ ಪಾಯಿಂಟ್ ಏನಕ್ಕೆ ಸೆರೆ ಹಿಡ್ಕೊಂಡು ಹೋದ್ರು ಅಂತ ಕೆಲವು ವಾಕ್ಯಗಳು ನಾವು ಬೈಬಲ್ ನೋಡೋಣ. ಈಗ ನೋಡಿ, ದೇವರು ಮೋಶೆಯಲ್ಲಿ ಒಂದು ಒಡಂಬಡಿಕೆ ಅಬ್ರಾಮಿಂದ ಮೋಶೆ ತನಕ ನಾವು ಇನ್ನೂ ಅದು ಮಾಡಿಲ್ಲ. ಅಲ್ಲಿ ಏನು ಉದ್ದೇಶ, 430 ವರ್ಷ ನಾವು ಇನ್ನು ಮಾಡಿಲ್ಲ ಪಾಯಿಂಟು. ಸೊ ನಾವೀಗ ಮಾಡ್ತಾ ಇರೋದು ದಾವೀದಿಂದ ಇರೋ ವಿಷಯ. ದಾವೀದಿಂದ ಇರುವ ಆ 450 ವರ್ಷ ದಾವೀದ್ ತನಕ, ಅಬ್ರಾಮಿಂದ ದಾವೀದ್ ತನಕ ಒಂದು ಸಮಯ ಹೇಳಿರೋದು. ಸೊ ಇನ್ನೊಂದು ಅಬ್ರಾಮಿಂದ ಮೋಶೆ ತನಕ ಇರುವ 430 ನಾವು ಮಾಡಿಲ್ಲ. ಈಗ ಮೋಶೆಯಿಂದ ದಾವೀದ್ ತನಕ ಬರುವ ಆ ಟೈಮು, ಅಲ್ಲೊಂದು 450 ವರ್ಷ ನಾವು ಅಪೊಸ್ತಲರ ಕೃತಿಯಲ್ಲಿ ಓದಿರೋದು. ಅದರ ಪ್ರಕಾರ ನಾವು ನೋಡುವಾಗ ದೇವರು ಅಲ್ಲಿ ಹೇಳಿದ್ರು ಮೋಶೆ ಹತ್ರ, ನೋಡಿ ಭೂಮಿ ನಂದು, ಭೂಮಿ ಇವಾಗ ನಾನದು ಶತ್ರು ಕೈಗೊಪ್ಸಿದ್ದೀನಿ ಈ ಹೇಳೋ ಸಮಯದಲ್ಲಿ. ಭವಿಷ್ಯ ಕಾಲದಲ್ಲಿ ನಾನು ಭೂಮಿಯನ್ನು ಸ್ವಂತ ಮಾಡ್ಕೊಳ್ಬೇಕು. ಅದಕ್ಕೆ ನನಗೆ ಒಂದು ಜನ ಬೇಕು ಅವ್ರನ್ನು ಪರಿಶುದ್ಧ ಮಾಡೋಕ್ಕೆ, ಈ ಲೋಕದಲ್ಲಿರೋ ಜನರನ್ನು ಶುದ್ಧ ಮಾಡೋಕ್ಕೆ, ಅವ್ರ ಪಾಪದೆಲ್ಲ ತೆಗೆದಾಕು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡೆಸೋಕೆ ಮಧ್ಯಸ್ಥರುಗಳು ಬೇಕು ದೇವರಿಗೆ.
ಸೊ ಆ ಸಮಯಕ್ಕೆ ಬೇಕಾಗಿರೋ ಮಧ್ಯಸ್ಥರು ಅವರು ದೇವ್ರ ಯಾಜಕರಾಗಿ ಮತ್ತು ಅರಸರುಗಳಾಗಿ ಆ ರಾಜ್ಯದಲ್ಲಿ, ದೇವ್ರ ಭೂಮಿಯಲ್ಲಿ ಸ್ಥಾಪನೆ ಮಾಡುವ ರಾಜ್ಯದಲ್ಲೇ ಸೇವೆ ಮಾಡಬೇಕು. ಆ ತರ ಸೇವೆ ಮಾಡಕ್ಕೆ ದೇವು ಈ ವರ್ತಮಾನ ಕಾಲದಲ್ಲಿ ಅಬ್ರಾಮ್ ಮಕ್ಕಳನ್ನು ಆರಿಸ್ಕೊಂಡು ಅವ್ರನ್ನ ಶುದ್ಧ ಮಾಡಿಬಿಟ್ಟಿದ್ದಾರೆ ಒಡಂಬಡಿಕೆ ಮೂಲಕ. ರಕ್ತದ ಒಂದು ಒಡಂಬಡಿಕೆ ಮಾಡಿ, ಅದೇ ಮೋಶೆ ಹತ್ರ ಹೇಳಿ ರಕ್ತದ ಒಂದು ಒಡಂಬಡಿಕೆ ಮಾಡಿ, ನಾವು ಇದನ್ನ ಪಾಠ ಮಾಡಿದ್ದೀವಿ. ಈ ರಕ್ತದ ಒಡಂಬಡಿಕೆ ಮುಖಾಂತರ ಇವ್ರು ಶುದ್ಧರಾಗ್ಬಿಟ್ಟಿದ್ದಾರೆ ಈಗ. ಸೊ ಇವರಿಗೆ ದೇವರು ಇನ್ನು ಶುದ್ಧದಲ್ಲಿ ನಡೆಯೋಕ್ಕೆ, ಪಾಪ ಪರಿಹಾರ ಇವರಿಗೆ, ಈ ಜನರಿಗೆ ಆಗಕ್ಕೆ ದೇವ್ರ ಧರ್ಮಶಾಸ್ತ್ರ ಮತ್ತು ಅರಸರುಗಳನ್ನು ಯೂದ ಗೋತ್ರದಲ್ಲಿ, ಯಾಜಕರನ್ನು ಆರೋನ ವಂಶದಲ್ಲಿ ಕೊಟ್ಟು ಇವ್ರನ್ನು ದೇವರು ಪಾಪ ಪರಿಹಾರಕ್ಕೆ ಇದೆಲ್ಲ ಪರಿಶುದ್ಧವಾಗಿ ಮಾಡಿ ದೇವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಏನಕ್ಕೆ ದೇವರು ಇವರನ್ನು ಪರಿಶುದ್ಧ ಮಾಡ್ತಾ ಇರೋದು, ಪಾಪರಹಿತರಾಗಿ ಮಾಡ್ತಾ ಇರೋದು, ಇವರು ದೇವರಿಗೆ ವಿಧೇಯರಾಗಿ ಇವರು ಇನ್ನು ಭವಿಷ್ಯ ಕಾಲದಲ್ಲಿ ಯಾಜಕರಾಗಬೇಕು. ಸೊ ಇವರು ಧರ್ಮಶಾಸ್ತ್ರ ವಿಧೇಯರಾಗಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಅಲ್ಲಾದ್ರೆ ಒಂದು ರಕ್ಷಣೆ ಹೊಂದಬೇಕು. ಇದು ಅವ್ರ ಮುಂದೆ ಇರುವ ರಕ್ಷಣೆ, ಇದನ್ನು ಪಡ್ಕೊಳ್ಳೋದು. ಸೊ ಅದಕ್ಕೆ ಅವ್ರ ರಕ್ಷಣೆ ಹೊಂದರೆ ಅವ್ರಿಗೆ ಈ ಆಶೀರ್ವಾದ ಸಿಕ್ಕೋದು. ಸೊ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಪರಲೋಕ ಬನ್ನಿ, ಪರಲೋಕ ಹೋಗೋಣ ಅಂತ ಯಾರು ಹೇಳಲಿಲ್ಲ. ಯಾರು ಯೋಹಾನ ತನಕ ಇಲ್ಲ ಯಶೋ ತನಕ ಒಬ್ಬರು, ದಾವಿದಾಗ್ಲಿ ಯಾರು ನಾವು ಪರಲೋಕ ಹೋಗೋಣ ಅಂತ ಹೇಳೇ ಇಲ್ಲ. ಅದು ಬರೀ ಕರ್ತನ್ ಬಂದ್ಮೇಲೆ ಹೊಸ ಒಡಂಬಡಿಕೆಯಲ್ಲಿ ಬಂದಿರೋ ನಂಬಿಕೆ ಅದು. ಸೊ ಹಳೆ ಒಡಂಬಡಿಕೆಯಲ್ಲಿರುವ ರಕ್ಷಣೆ ದೇವರು ಅವ್ರಿಗೆ ಕೊಟ್ಟಿರುವ ವಾಗ್ದಾನವನ್ನು ಅವ್ರು ಪಡ್ಕೊಳ್ಬೇಕು, ಆ ಒಂದು ಆಶೀರ್ವಾದ ಹೊಂದ್ಕೊಳ್ಬೇಕು. ಅದೇ ಅವ್ರಿಗಿರುವ ರಕ್ಷಣೆ ಹೊಂದಿ ಆಶೀರ್ವಾದ ಪಡ್ಕೊಳ್ಬೇಕು. ಅದು ನಾವು ಇನ್ನೂ ವಾಕ್ಯದಲ್ಲಿ ನೋಡೋಣ ನಾವಿದೆಲ್ಲ. ಸೊ ಆಗ ಏನಾಯ್ತು, ದೇವರು ಧರ್ಮಶಾಸ್ತ್ರದಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಇಸ್ರೇಲ್ ಯಾವ ಥರ ಇರಬೇಕಂತ, ಇಸ್ರೇಲ್ ದೇವ್ರು ಯಾವ ಥರ ಮಾಡ್ತಾರಂತ. ಅದೇ ನಾವೀಗ ಧರ್ಮೋಪದೇಶ ಕಾಂಡ 28ರಲ್ಲಿ 13ನೇ ವಾಕ್ಯ. ಅದಕ್ಕೆ ಮುಂಚೆ ಇನ್ನೊಂದು ವಾಕ್ಯ ಓದೋಣ, ಐ ಥಿಂಕ್ ಅದು ಬೆಟರ್ ಆಗಿರ್ತದೆ. ಯೆಶಾಯ 43:15 ಅದು ಓದಿದ ಮೇಲೆನೆ ಇನ್ನು ಇದು ಚೆನ್ನಾಗಿರ್ತದೆ. ನಾನು ಯೆಹೋವನು, ನಿಮ್ಮ ಸೊದಮಲ ಸ್ವಾಮಿಯು, ಇಸ್ರಾಯೇಲರನ್ನು ಸೃಷ್ಟಿಸಿದವನು, ನಿಮ್ಮ ಅರಸನೂ ಆಗಿದ್ದೇನೆ. ಈಗ ಯೆಹೋವ ದೇವರು ಯೆಶಾಯ ಮುಖಾಂತರ ಇಸ್ರೇಲ್ಗೆ ಹೇಳ್ತಿರೋದು, ನಾನೇ ನಿಮ್ಮನ್ನು ಸೃಷ್ಟಿ ಮಾಡಿರೋ ದೇವರು, ಇಸ್ರೇಲ್ ದೇಶವನ್ನು ಸೃಷ್ಟಿ ಮಾಡಿರೋ ದೇವರು. ಆಮೇಲೆ ಇಸ್ರೇಲ್ ದೇಶಕ್ಕೆ ದೇವರೇ ಅರಸ ಅಂತೆ, ದೇವರೇ ಅರಸನಾಗಿದ್ರು. ಸೊ ಈ ಪ್ರಕಾರ ನೋಡಿದ್ರೆ ಭೂಮಿಯಲ್ಲಿ ಮಿಕ್ಕಿದ ರಾಜ್ಯಗಳು ಸೈತಾನಿಗೆ ಒಪ್ಪಿಸ್ಬಿಟ್ಟು ಈ ಸೈತಾನ ರಾಜ್ಯದ ಒಳಗೆ ದೇವರು ಒಂದು ರಾಜ್ಯ ಆರಿಸ್ಕೊಂಡಿರೋದು ಇಸ್ರೇಲ್ ರಾಜ್ಯವನ್ನು. ಸೊ ಇಸ್ರೇಲ್ ರಾಜ್ಯಕ್ಕೆ ದೇವರ ಅರಸನಾಗಿದ್ದರು. ಮಿಕ್ಕಿದ ಲೋಕದಲ್ಲಿರುವ ಎಲ್ಲ ರಾಜ್ಯಗಳಿಗೆ ಈ ಲೋಕದ ಅಧಿಪತಿ ದೇವರಾಗಿದ್ರು. ಸೊ ಈಗ ಇದಕ್ಕೂ ನಾವು ಇನ್ನೊಂದು ಆಧಾರ ಇದೆ ನೋಡಿ. 1 ಪೂರ್ವವೃತ್ತಾಂತ 29:23. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ನೋಡಿ, ಈಗ ದಾವೀದ್ ತೀರೋಗಿದ್ಮೇಲೆ ಆ ಸಿಂಹಾಸನದ ಮೇಲೆ ದಾವೀದ್ ಮಗನು ಕೂತ್ಕೊಳ್ಬೇಕು, ಸೊಲೊಮೋನು. ಅಂದ್ರೆ ವಾಕ್ಯ ಹೇಳೋದು ಯೆಹೋವನ ಸಿಂಹಾಸನದ ಮೇಲೆ ಸೊಲೊಮೋನ್ ಕೂತ್ಕೊಂಡಂತೆ, ದಾವೀದಿಗೆ ಸ್ಥಾನವಾಗಿ ಬದಲಾಗಿ. ಸೊ ಹಾಗಾದ್ರೆ ನಿಜವಾಗಿ ಇಸ್ರೇಲ್ಗೆ 2 ಅರಸರುಗಳು. ಒಂದು ಮನುಷ್ಯರ ಕಾರಣಗೆ, ಮನುಷ್ಯರೆಲ್ಲ ನೋಡೋಕೆ ಒಂದು ಅರಸ, ಅದು ದಾವೀದು. ಆಮೇಲೆ ದಾವೀದ್ ವಂಶದಲ್ಲಿ ಹುಟ್ಟುವ ಮಕ್ಕಳು. ಕಣ್ಣಿಗೆ ಕಾಣದೇ ಇರೋ ರಾಜ ಅದು ಯೆಹೋವ ದೇವರು. ದಾವೀದ ಸಿಂಹಾಸನ ಅದು ಯೆಹೋವ ದೇವರ ಸಿಂಹಾಸನ. ಸೊ ಮೋಶೆ ಕೊಟ್ಟಿರೋ ಪ್ರಮಾಣಗಳು ಅದು ದೇವರ ಪ್ರಮಾಣಗಳು. ಹಂಗಾದ್ರೆ ಈ ದೇಶಕ್ಕೆ ಬೇಕಾಗಿರೋ ಪ್ರಮಾಣ, ಈ ದೇಶಕ್ಕೆ ಬೇಕಾಗಿರೋ ಪ್ರತಿಯೊಂದು ವಿಷಯಗಳು ಅದು ಒಂದು ಅರಸನಾಗಿ ದೇವರೇ ಅವರಿಗೆ ಮಾಡ್ತಾ ಇದ್ದಾರೆ.
ಈ ಒಂದು ಸಂಗತಿಯನ್ನೇ ನಮಗೆ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಮುಖಾಂತರ ದೇವರು ಹೇಳ್ತಾ ಇದ್ದಾರೆ. ನೀವು ಧರ್ಮಶಾಸ್ತ್ರವನ್ನು ಕೇಳಿ ನಡೆದ್ರೆ 28:1 ನೋಡಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನೋಡಿ ಅದೇನಂತ ಹೇಳ್ತಿದ್ದಾರೆ ನೋಡಿ, ಇಸ್ರೇಲ್ ಜನರೇ, ಇದು ಇಸ್ರೇಲ್ ಜನರಿಗೆ ಹೇಳಿರೋ ಧರ್ಮಶಾಸ್ತ್ರದಲ್ಲಿರೋ ವಾಗ್ದಾನಗಳು. ಇದು ನಮ್ಮ ಕ್ರೈಸ್ತರಿಗೆ ಹೇಳಿಲ್ಲ. ತುಂಬಾ ಜನ ಗಲಿಬಿಲಿ ಮಾಡ್ಬಿಟ್ಟು ಇದನ್ನೆಲ್ಲ ಕ್ರೈಸ್ತರಿಗೆ ಅಂತ ತಗೊಳ್ತಾರೆ. ಹಂಗೇನಿಲ್ಲ, ಇದು ಕೊಟ್ಟಿರೋದು ಇಸ್ರೇಲ್ ಜನರಿಗೆ. ಸೊ ಇಸ್ರೇಲ್ ಜನರಿಗೆ ಹೇಳ್ತಿರೋದು, ಇಸ್ರೇಲ್ ಜನರೇ, ನೀವು ಯೆಹೋವನ ಮಾತು ಆಗ ಧರ್ಮಶಾಸ್ತ್ರವನ್ನು ಕೇಳಿ ನಡೆದ್ರೆ ಈ ಭೂಮಿಯಲ್ಲಿ, ಹಾಗಾದ್ರೆ ಸೈತಾನ ರಾಜ್ಯದಲ್ಲಿ ನೀವೆಲ್ಲ ರಾಜ್ಯಕ್ಕಿಂತ ಉನ್ನತರಾಗಿರ್ತೀರಾ, ನೀವೆಲ್ಲ ರಾಜ್ಯಕ್ಕಿಂತ ಉನ್ನತರಾಗಿರ್ತೀರಾ ಅಂತ. ಹಾಗಾದ್ರೆ ಏನು? ಇಸ್ರೇಲ್ ಎಲ್ಲರಿಗೂ ಮೇಲೆ ಇರಬೇಕು. ಸೊ ಅದಕ್ಕೆ 13ನೇ ವಾಕ್ಯ ನೋಡಿ. ಈಗ ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಆಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೋಡಿದ್ರ, ಹಾಗಾದ್ರೆ ನೀವು ಯಾರಿಗೂ ಅಧೀನವಾಗಿರಲ್ಲ, ಯಾವ ರಾಜ್ಯದ ಕೆಳಗೆ ನೀವಿರಲ್ಲ, ನೀವು ತಲೆಯಾಗಿರ್ತೀರ ಎಲ್ಲರಿಗೂ. ಬೇರೆ ಎಲ್ಲ ರಾಜ್ಯಗಳು ನಿಮಗೆ ಕೆಳಗೆ ಇರಬೇಕು. ಇದು ದೇವರು ಅವ್ರಿಗೆ ಕೊಟ್ಟಿರೋ ವಾಗ್ದಾನ. ಇದು ಕ್ರೈಸ್ತರಿಗೆ ಹೇಳಿಲ್ಲ, ಇದು ಹೇಳಿರೋದು ಇಸ್ರೇಲ್ಗೆ. ಎಲ್ಲ ರಾಜ್ಯದಲ್ಲಿ ಕ್ರೈಸ್ತರು ಮೇಲೆ ಇರ್ತೀರ ಅಂತ ಹೇಳಿಲ್ಲ. ಇಸ್ರೇಲ್ ರಾಜ್ಯ, ದೇವ್ರಿಗೆ ಧರ್ಮಶಾಸ್ತ್ರ ನಡೆಯುವ ಇಸ್ರೇಲ್ ರಾಜ್ಯ, ಅವ್ರ ಅರಸರುಗಳನ್ನು ಬೇರೆಲ್ಲ ರಾಜ್ಯಗಳಿಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಾರಂತೆ. ಸೊ ಈಗ 28:13 ಈ ತರ ಹೇಳಿರೋದು ನೋಡೋಣ ಎಷ್ಟು ನಿಜವಾಗಿದೆ ಅಂತ. ಆಗ ನಮ್ಗೆ ಯಾಕೆ ಸೆರೆ ಹಿಡ್ಕೊಂಡು ಹೋದ್ರು ಅಂತ ಅರ್ಥ ಆಗ್ತದೆ, ಯಾಕೆ ದೇವ್ರನ್ನ ಕೈ ಬಿಟ್ರು ಅಂತ. ಈಗ ಮೊದಲನೇ ಅರಸ ನಿಜವಾಗಿ ಇವರು ಸೌಲ್ ಅಂತ. ಆದರೆ ನೀವು ನಮ್ಮ ಯಾಕೋಬು ಸಾಯೋ ಟೈಮಲ್ಲಿ ಇಸ್ರೇಲ್ ಜನರಿಗೆ 12 ಗೋತ್ರಕ್ಕೆ ಆಶೀರ್ವಾದ ಕೊಡ್ತಾರೆ. ನೀವು ಆಶೀರ್ವಾದ ನೋಡಿದ್ರೆ ಇಸ್ರೇಲ್ನು ನಡೆಸೋರು, ಧರ್ಮಶಾಸ್ತ್ರ ಕೊಡಬೇಕಾಗಿರೋರು ಮತ್ತು ನಡೆಸೋರು ಅದು ಯೂದ ಗೋತ್ರದಲ್ಲಿ ಹುಟ್ಟಬೇಕಂತ ಇದೆ ಅಲ್ವಾ. 49:10 ಆದಿಕಾಂಡ 49:10. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ಹಾಗಾದ್ರೆ ಇಸ್ರೇಲಲ್ಲಿ ಆಳುವಿಕೆ ಮಾಡಬೇಕಾಗಿರೋರು ಯೆಹೂದ ಗೋತ್ರದಲ್ಲಿ ಬರಬೇಕು. ಯೆಹೂದ ಗೋತ್ರ ಬಿಟ್ಬಿಟ್ಟು ಬೇರೆ ಯಾರೆಲ್ಲೂ ಬರಲ್ಲ ಅಂತ. ಇದು ಯಾಕೋಬ್ ಮುಖಾಂತರ ದೇವ್ರು ಮಾಡಿರೋದು ವಾಗ್ದಾನ. ಸೊ ನಾವೀಗ ಒಂದು ಸಮುವೇಲಲ್ಲಿ ನಾವು ನೋಡುವಾಗ ಸಮುವೇಲ್ ಹತ್ರ ಜನ ಬಂದು ಕೇಳ್ತಾರೆ, ನಮ್ಗೆ ಅರಸರುಗಳು ಬೇಕಂತ, ಬೇರೆ ರಾಜ್ಯ ತರ. ಆಗ ಸಮುವೇಲು ಸೌಲನ್ನು ಆರಿಸ್ಕೊಳ್ತಾರೆ. ಅದೇ 1 ಸಮುವೇಲ್ 9:10 ಅದ್ರಲ್ಲಿ ಬರೋದು. 8 ಕೇಳ್ತಾರೆ. ಸೊ 10 ನೀವು ನೋಡುವಾಗ ಸೌಲನ್ನು ಆರಿಸ್ಕೊಳ್ತಾರೆ ಅವರು, ಸೌಲನ್ನ ಅಭಿಷೇಕ ಮಾಡೋಕೆ ಹೇಳ್ತಾರೆ. ಈಗ ಸೌಲ್ ಬಂದು ಬೆಂಜಮಿನ್ ಗೋತ್ರದಲ್ಲಿರೋರು, ಬೆನ್ಯಾಮಿನ್ ಗೋತ್ರದಲ್ಲಿರೋರು. ಯಾಕೆ ದೇವರು ಯೂದ ಗೋತ್ರದಲ್ಲಿರುವ ಒಬ್ಬನು ಕೊಟ್ಟಿಲ್ಲ? ಈಗ ಸೌಲ್ ಬಂದು ದಾವೀದಿಗೆ ಮಾವ ಸಮ, ಹಂಗಾದ್ರೆ ಒಂದು ತಂದೆ ಸ್ಥಾನದಲ್ಲಿರೋರು. ಅವ್ರ ಮಗಳನ್ನು ಮದುವೆ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ದಾವೀದ್ಗೆ ಆ ಯುದ್ಧ ಗೆಲ್ಲುವಾಗ. ಸೊ ಹಂಗಾದ್ರೆ ನಮ್ಮ ಸೌಲ್ ಅದೇ ತಲಾಂತರದಲ್ಲಿ ಇದ್ದಿರೋ, ಅದೇ ಸ್ಥಾನದಲ್ಲಿ ಇದ್ದಿರೋದು ದಾವೀದನ ತಂದೆ ಈಶಾ. ಈಗ ನಿಜವಾಗಿ ನೋಡಿದ್ರೆ ಯೂದ ಗೋತ್ರದಲ್ಲಿ ಆ ಕಾಲದಲ್ಲಿ ಇವರು ಅರಸರು ಬೇಕು ಅಂತ ಕೇಳಿರೋ ಕಾಲದಲ್ಲಿ ಯೂದ ಗೋತ್ರದಲ್ಲಿ ಇದ್ದಿರೋ ವ್ಯಕ್ತಿ ಅದು ಈಶಾ. ಅದು ಬಟ್ ಯಾಕೆ ದೇವರು ಈಶಾನು ಆರಿಸ್ಕೊಂಡಿಲ್ಲ? ಯಾಕೆ ದೇವರು ಯೂದ ಗೋತ್ರ ಬಿಟ್ಬಿಟ್ಟು
ಬೆಂಜಮಿನ್ ಗೋತ್ರದಲ್ಲಿ ಒಂದು ಅರಸನನ್ನು ಕೊಟ್ಟಿರೋದು. ಆಗ ದೇವ್ರು ಹೇಳಿರೋ ಮಾತು ಸುಳ್ಳಾಯ್ತಲ್ಲ. ದೇವ್ರು ಸುಳ್ಳು ಹೇಳಲ್ಲ, ಬಟ್ ಆದ್ರೆ ಇಲ್ಲಿ ಸುಳ್ಳು ಥರ ಆಯ್ತಲ್ಲ. ಈಗ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರೋದು, ಅರಸರು ಕೇಳಿರೋದು ದೇವ್ರಿಗೆ ಇಷ್ಟ ಇಲ್ಲದ ಒಂದು ಮಾತಂತ. ಇಲ್ಲ ನೋಡಿ, ಮೋಶೆ ಇಸ್ರಾಯೇಲ್ ಜನಕ್ಕೆ ಹೇಳ್ತಾ ಇರೋದು, ನೀವು ಕಾನಾನಲ್ಲಿ ಹೋಗ್ಬಿಟ್ಟು ಹಿತರು ತರ ನಮಗೆ ಅರಸರು ಬೇಕು ಅಂತ ಕೇಳುವಾಗ ನೀವ್ ಏನ್ ಮಾಡ್ಬೇಕಂತ ಧರ್ಮೋಪದೇಶ ಕಾಂಡದಲ್ಲಿ 17:14 ಅರಸರ ಬಗ್ಗೆ ಮೋಶೆ ಹೇಳ್ತಾ ಇದ್ದಾರೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲಾ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ನೋಡಿದ್ರ, ನೀವು ಬೇರೆಯವ್ರ ತರ, ಬೇರೆ ರಾಜ್ಯಗಳ ತರ ನಿಮಗೂ ಅರಸರು ಬೇಕು ಅಂತ ಕೇಳುವಾಗ ನೀವು ನಿಮ್ಮಲ್ಲೇ ಒಬ್ಬರನ್ನು ಆರಿಸ್ಕೊಳ್ಬೇಕಂತ ಹೇಳಿದ್ರು. ಹಾಗಾದ್ರೆ ಅರಸರು ಬೇಡ ಅಂತ ದೇವ್ರು ಹೇಳಿಲ್ಲ. ಅರಸರು ಬೇಡ, ಇಲ್ಲ ಬೇಡ ಅಂತಿದ್ದಿದ್ರೆ ಮೋಶೆ ಈ ತರ ಪ್ರಮಾಣನೇ ಕೊಟ್ಟಿರಲ್ಲ. ಮತ್ತು ದೇವರು ಯಾಕೋಬ್ ಮುಖಾಂತರ ತನ್ನ ಮಕ್ಕಳಿಗೆ ಯೂದ ಗೋತ್ರದಲ್ಲಿ ದಂಡಿಡಿಯೋರು ಬರ್ತಾರೆ ಅಂತ ಆಶೀರ್ವಾದನೆ ಕೊಟ್ಟಿರಲ್ಲ. ಹಂಗ ಸುಳ್ಳು ಹೇಳಕ್ ಬಿಟ್ಟಿರಲ್ಲ ದೇವರು. ಹಾಗಾದ್ರೆ ಇಸ್ರೇಲ್ಗೆ ಅರಸರು ಬೇಕು, ಅರಸರು ಅವ್ರು ಕೇಳಿರೋದು ತಪ್ಪಲ್ಲ. ಬಟ್ ನಾವು 1 ಸಾಮುವೇಲ 8 ಓದುವಾಗ ನಮ್ಗೆ ಅವ್ರು ಬಂದು ಸಮುವೇಲ್ ಹತ್ರ ಕೇಳ್ತಾ ಇದ್ದಾರೆ. ಅದು ಸಮುವೇಲ್ಗೆ ಇಷ್ಟ ಆಗಿಲ್ಲ. ಕಾರಣ ಸಮುವೇಲ್ ಒಂದು ನ್ಯಾಯಸ್ಥಾಪಕನಾಗಿ ಇಸ್ರೇಲ್ನ ಆಳ್ವಿಕೆ ಮಾಡ್ತಾ ಇರುವಾಗ ಸಾಮುವೇಲ್ ಜಾಗದಲ್ಲಿ ಇನ್ನೊಬ್ಬರು ಅಂತ ಹೇಳುವಾಗ ಅದು ಸಾಮುವೇಲ್ಗೆ ಇಷ್ಟ ಆಗಿಲ್ಲ. ಆಗ ನೀವು 12ನೇ ಅಧ್ಯಾಯ ನೋಡುವಾಗ ಅದೇ 1 ಸಾಮುವೇಲಲ್ಲಿ ದೇವರು ಸಮುವೇಲ್ ಹತ್ರ ಹೇಳ್ತಿದ್ದಾರೆ, ಸಮುವೇಲ್ ನಿನ್ಗೆ ಯಾಕೆ ಬೇಜಾರು ಮಾಡ್ತಾ ಇದೀಯ? ಅವ್ರು ನಿನ್ನನ್ನು ಬೇಡ ಅಂತ ಹೇಳಿಲ್ಲ, ಅವ್ರು ನನ್ನನ್ನು ಬೇಡ ಅಂತ ಹೇಳಿರೋದು. ನನ್ನನ್ನು ಬೇಡ ಅಂತ ಬಿಟ್ಬಿಟ್ರು, ನಿನ್ನನ್ನಲ್ಲ. ನಾನು ಅವ್ರ ಮೇಲೆ ದೊರೆತನ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅವರು. ಆಗ ದೇವರಿಗೆ ಇವರು ಅರಸನು ಬೇಡ ಅಂತ ಅಲ್ಲ. ಈಗ ನೋಡಿ, ನಾನು ದೊರೆತನ ಮಾಡೋದು ಅಂದ್ರೆ ಏನು? ದೇವರು ನ್ಯಾಯಸ್ಥಾಪಕ ಮುಖಾಂತರ ದೊರೆತನ ಮಾಡೋದು ಅಂತ ಬಂತು. ಆಗ ಈ ಒಂದು ಮಾರ್ಗ ಬೇಡ ಅಂತ ಹೇಳುವಾಗ ಅವ್ರು ನನ್ನನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಈಗ ಅವ್ರು ಅರಸ ಬೇಕು ಅಂತ ಕೇಳಿದ್ರೆ ಈಗ ದೇವ್ರು ಹೇಳ್ತಿದ್ದಾರೆ, ಇಸ್ರೇಲ್ ಜನರೇ ನಾನೇ ನಿಮ್ಗೆ ಅರಸ. ಮತ್ತು ಇವರು ಸಿಂಹಾಸನ, ಅದು ಯೆಹೋವ ಸಿಂಹಾಸನ. ಹೆಂಗ್ ಬಂತು ಈ ವಾಕ್ಯಲೆಲ್ಲ ನೋಡಿ. ಸೊ ಈಗ ನಾವು ಕರೆಕ್ಟಾಗಿ ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಏನು, ಅರಸರುಗಳು ಬೇಕು ಅಂತ ಹೇಳುವಾಗ ದೇವರದು ತಪ್ಪು ಪಾಪ ಅಂತ ಹೇಳಿಲ್ಲ. ಆರಿಸ್ಕೊಳ್ಳಿ ನೀವು ಬೇರೆಯವ್ರ ತರ, ಅದು ನಿಮ್ಮಲ್ಲಿ ಒಬ್ಬರಾಗಿರ್ಬೇಕು, ನಿಮ್ಮ ಸ್ವಂತದಲ್ಲಿ. ಆಗ ಸೌಲ್ ಅವರಲ್ಲಿ ಇರೋರು, ಬಟ್ ಗೋತ್ರ ಬೇರೆ ಆಯ್ತಲ್ಲ. ಆಗ ಯಹೂದ ಗೋತ್ರದಲ್ಲೇ ಆರಿಸ್ಕೊಳ್ಬೇಕು ಅಂತ ಇರುವಾಗ ಯಾಕೆ ದೇವರು ಸೌಲನ ಅಭಿಷೇಕ ಮಾಡೋಕೆ ಹೇಳಿರೋದು? ಯಾಕೆ ಈಸವನ ಅಭಿಷೇಕ ಮಾಡೋಕೆ ಹೇಳಿಲ್ಲ ದೇವರು ಸಮುವೇಲ್ ಹತ್ರ? ಕಾರಣ ದೇವರು ಒಂದು ಮಾತು ಹೇಳುವಾಗ ಯೋಗ್ಯತೆ ಅಂತ ಇರೋ ವಿಷಯ ನಾವೀಗ ಕಂಡುಹಿಡಿತಾ ಇದ್ದೀವಿ. ಯೂದ ಗೋತ್ರ ಅಂದ್ರೆ ಯೂದಕ್ಕೆ ಹುಟ್ಟಿರೋ ಮಕ್ಕಳು, ಯಾಕೋಬ ಅಣ್ಣನ ಮಕ್ಕಳಲ್ಲಿ ಯೂದ ಒಬ್ರು. ಸೊ ಈ ಯೂದ ವಂಶದಲ್ಲಿ ಬರ್ಬೇಕಂತ ಹೇಳುವಾಗ ಯೂದ ಯೋಗ್ಯವಾಗಿರ್ಬೇಕು. ಈಗ ನೋಡಿ, ನಾವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 25 ಸ್ಟಾರ್ಟಿಂಗ್ 3ನೇ ವಾಕ್ಯ ನೋಡಿ. ಪೆಟ್ಟುಗಳ ಶಿಕ್ಷೆಯು 40ಕ್ಕಿಂತ ಹೆಚ್ಚಿರಬಾರದು. ಅಷ್ಟಕ್ಕಿಂತ ಮೀರಿ ನೀವು ಹೆಚ್ಚು ಪೆಟ್ಟುಗಳನ್ನು ಹೊಡೆಸಿದರೆ ನಿಮ್ಮ ಸ್ವದೇಶದವನು ನಿಮಗೆ ಅದು ಆಗಿಲ್ಲ. ಅದು ಆಗ 25 ಮಿಸ್ ಆಯ್ತದು. ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ಯೆಹೋವನ ಸಭೆಗೆ ಎಂದೆಂದಿಗೂ ಸೇರಬಾರದು. ಅವರ ಸಂತತಿಯವರು 10ನೆಯ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಇನ್ನೊಂದು ಇದೆಯಲ್ಲ, ಯಾರ್ಯಾರು ಸೇರಬಾರದು? ಅಗಮ್ಯಾಗಮದಿಂದ ಉಂಟಾದ ಸಂತತಿಯವರು 10ನೇ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಮದುವೆಗೆ ಮುಂಚೆ ಹುಟ್ಟೋ ಮಕ್ಕಳು, ಒಬ್ಬರಿಗೆ ಮದುವೆಗೆ ಮುಂಚೆ ಮಗು ಹುಟ್ಟುಬಿಟ್ರೆ ಆ ಮಗು ದೇವರಿಗೆ ಯೋಗ್ಯವಾಗಿಲ್ಲ ಅಂತ ಹೇಳೋ. ಕಾರಣ ಪರಿಶುದ್ಧವಾಗಿ ಹುಟ್ಟಬೇಕಂದ್ರೆ ಫಸ್ಟ್ ಮದುವೆ ಅಂತ ಒಂದು ಒಡಂಬಡಿಕೆ ಬರಬೇಕು.
ಮದುವೆ ಅಂತ ಒಡಂಬಡಿಕೆ ಆಗಿದ ಮೇಲೆನೆ ಅವ್ರಿಗೆ ಮಗು ಹುಟ್ಟಬೇಕು. ಸೊ ಇಲ್ಲೀಗಲ್ ಅಂತ ಕನ್ನಡದಲ್ಲಿ ಹೇಳೋದು, ಲೀಗಲ್ ಇಲ್ಲ ಧರ್ಮಶಾಸ್ತ್ರದಲ್ಲಿ. ಅಂಥ ಮಕ್ಕಳು ಹುಟ್ಟುವಾಗ ಅವ್ರಿಗೆ ಇಂಗ್ಲೀಷಲ್ಲಿ ಬಾಸ್ಟರ್ಡ್ ಅಂತ ಹೇಳ್ತೀವಿ. ಮದುವೆಗೆ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ, ಅದಕ್ಕೆ ಅವ್ರು ಬಾಸ್ಟರ್ಡ್ ಅಂತ ಹೇಳೋದು. ಬಾಸ್ಟರ್ಡ್ ಕೆಟ್ಟ ಮಾತಲ್ಲ, ಬಾಸ್ಟರ್ಡ್ ಅಂದರೆ ಮದುವೆಗೆ ಮುಂಚೆ ಹುಟ್ಟಿರೋರು ಇಂಗ್ಲೀಷಲ್ಲಿ. ಸೊ ಅದೇ ಥರ ಕನ್ನಡದಲ್ಲಿ ಅಗಗಮ್ಯ ಏನದು ಅದು ಅಲ್ಲಿ ಹುಟ್ಟು ಅನ್ನೋದು 10 ತಲಾಂತರ ತನಕ ಯೋಗ್ಯರಲ್ಲ ಅಂತೆ. ಈಗ ನೀವು ಯೂದ ಗೋತ್ರ ಅಂತ ತಗೊಳ್ಳಿ, ನೀವು ಮತ್ತೈದಲ್ಲಿ ಬರುವಾಗ ಇದೇ ವಂಶ ಹಾಕಿದ್ದಾರೆ. ಮತ್ತೈದಲ್ಲಿ ಈ ಯೂದ ಗೋತ್ರದ ವಂಶ ಬರ್ತದೆ ಮತ್ತೈ 1 ಅಲ್ವಾ? ನೋಡಿ, ಈಗ ಯೂದಾಸು, ಅಲ್ಲಿಂದ ಯೂದ 3ನೇದು. ಯಹೂದನ ತಾಮಾರಲಲ್ಲಿ ಯೂದಾಗ ಹುಟ್ಟಿರೋ ಮಗು ತಾಮಾರು ಬಂದು ಸೊಸೆ. ಸೊ ಸೊಸೆ ಜೊತೆಯಲ್ಲಿ ಮದುವೆ ಆಗಿಲ್ಲ. ಯೂದದ 2 ಮಕ್ಕಳು ತಾಮಾರನ್ನು ಮದುವೆ ಮಾಡಿರೋರು. ಇಬ್ಬರಿಗೆ ಮಕ್ಕಳಿಲ್ಲದೆ ಸತ್ತೋಗ್ಬಿಟ್ರು. ಇಸ್ರೇಲ್ ಧರ್ಮಶಾಸ್ತ್ರ ಪ್ರಕಾರ ಈಗ ಯೂದದು 3ನೇ ಮಗ ಈ ಇಬ್ರು ಸತ್ತೋಗಿರೋರ್ಗು ಮತ್ತು ಅವ್ರದ್ದು ವಂಶ ಈ ತಾಮಾರಲ್ಲೇ ಆಗ್ಬೇಕು. ಈ ತಾಮಾರನ್ನು ಮದುವೆ ಮಾಡ್ಬೇಕು, ಅದು ಧರ್ಮಶಾಸ್ತ್ರ. ಆಗ ಆ ಹೆಣ್ಣು, ಮಗು ಇನ್ನೂ ವಯಸ್ಸಾಗಿಲ್ಲ, ಚಿಕ್ಕವನಾಗಿದ್ದಾನೆ, ಅದಕ್ಕೆ ನೀನು ಅಪ್ಪ ಮನೆಗೆ ಹೋಗು, ಮಗ ದೊಡ್ಡದಾಗಿದ್ಮೇಲೆ ನಾನು ವಾಪಸ್ ಕರಿತೀನಂತ ಯೂದ ಹೇಳಿ ಕಳಿಸ್ಬಿಟ್ರು. ಅದು ತಾಮಾರಿಗೆ ಯೂದ ಯಾಮರ್ಸ್ತಾ ಇದ್ದಾನೆ ಅಂತ ಗೊತ್ತಾಗಿ ತಾಮಾರು ಯೂದನೇ ಯಾಮರ್ಸ್ಬಿಟ್ರು. ಆವಾಗ ಇವ್ರ ಸಂಗಮದಲ್ಲಿ ಹುಟ್ಟುವ ಮಗು ಸಂಘದಲ್ಲಿ ಬರುವಾಗ ಅಲ್ಲಿ ಯೂದ ಹೇಳ್ತಿದ್ದಾರೆ, ನನಗಿಂತ ನೀತಿವಂತಳು ತಾಮಾರ್ ಅಂತ. ಅದೇ ಸಾಕು ನಮಗೆ. ಅದು ನೀವು ಇದ್ರಲ್ಲಿ ನೋಡ್ಬೋದು, ನಾವು ನನಗಿಂತ ನೀತಿವಂತಲಾಗಿರೋ ತಾಮಾರ್ ಅಂತ. ಆಗ ಮದುವೆಗೆ ಮುಂಚೆ ಹುಟ್ಟಿರೋ ಈ ಮಗು, ಯೂದಾಸ್ಗೆ ಹುಟ್ಟಿರೋ ಮಗು ಪರೇಸು, ಸೊಸೆಗೆ ಹುಟ್ಟಿರೋ. ಈಗ ಸೊಸೆ ಹೆಂಡತಿ ಲೆಕ್ಕ ಆಯ್ತು. ಸೊ ಇಲ್ಲಿಂದ ಯೂದದ್ದು ಫಸ್ಟ್ ತಲಾಂತರ ಬಂತು. ಪರೇಸು ಒಂದಾಯ್ತು. ಈಗ ಪರೇಸುಗೆ ಯಾರು ನೆಕ್ಸ್ಟ್ ಮಗ ನೋಡಿ, ಜೆರಹನನ್ನು ಪಡೆದನು. ಪರೇಸಿಗೆ ಎಸ್ರೋಮು, ಹೆಚ್ರೋನನ್ನು ಪಡೆದನು. 2 ಆಯ್ತು. ಹೆಜ್ರೋಮ್ಗೆ ಆರಾಮನನ್ನು ಪಡೆದನು. 3 ಆಯ್ತು. ಆರಾಮನು ಅಮ್ಮಿನಾದಾಬನನ್ನು ಪಡೆದನು. 4 ಆಯ್ತು. ಅಮ್ಮಿನಾದಾಬನು ನಹಶೋನನ್ನು ಪಡೆದನು. 5 ಆಯ್ತು. ನಹಶೋನನು ಸಲ್ಮೋನನ್ನು ಪಡೆದನು. ಸೊಲೊಮೋನ್ ಅಲ್ಲ, ಸಲ್ಮೋನ್ 6 ಆಯ್ತು. ಸಲ್ಮೋನನು ರಾಹಾಬಲಲ್ಲಿ ಬೋವಜನನ್ನು ಪಡೆದನು. ಬೋವಜು 7 ಆಯ್ತು. ಬೋವಜನು ರೂತಲಲ್ಲಿ ಓಬೇದನನ್ನು ಪಡೆದನು. ಓಬೇದು 8 ಆಯ್ತು. ಓಬೇದನು ಇಷಿಯನನ್ನು ಪಡೆದನು. 9. ನೋಡಿ, 10ನೇ ತಲಾಂತರ ತನಕ. ಸೊ ಈಗ 10ನೇ ತಲಾಂತರನೇ ಯೋಗ್ಯ ಆಗೋದು. ಸೊ ಈ ತರ ಬೈಬಲ್ ದೇವರದು ಮನಸ್ಸು ರಹಸ್ಯವೆಲ್ಲ ಇದೆ. ಅದಕ್ಕೆ ದೇವರು 9ನೇ ತಲಾಂತರದಲ್ಲಿರುವ ಈಶಾ ಆರಿಸ್ಕೊಳಕ್ಕಾಗಲ್ಲ. ಕಾರಣ ದೇವರು ಧರ್ಮಶಾಸ್ತ್ರ ಹೇಳಿರೋ ಪ್ರಕಾರ ಯೂದಾಂದ 9ನೇ ತಲಾಂತರನೇ ಈಶಾ ಬರೋದು. ಸೊ 10ನೇ ತಲಾಂತರನೇ ದಾವೀದು. ಹಾಗಾದ್ರೆ ದಾವೀದ್ ತನಕ ಇರೋರು ಶಾಪಗ್ರಸ್ತರು, ಬರಕ್ಕಾಗಲ್ಲ. ಬೈಬಲಲ್ಲಿರೋ ವಾಕ್ಯ ನಾವು ಕಣ್ಮುಂದೆ ಎಣಿಸಿ ತೋರಿಸಿದ್ವಿ ನಿಮಗೆ. ಈ ತರ ದೇವರು ಅವಾಗ ಜಸ್ಟ್ 1 ತಲಾಂತರ ಗ್ಯಾಪ್ಗೆ. ಹಾಗಾದ್ರೆ ಏನರ್ಥ? ಈ ಇಸ್ರೇಲ್ ಜನ ಅರಸರು ಬೇಕು ಅಂತ ಕೇಳಲಿಲ್ಲ ಅಂದ್ರೆ ಸಾಮುವೇಲ್ ಕೊನೆಯಾಗಿರ್ತಾರೆ. ಸಾಮುವೇಲು ಸೌಲ್ ಕಾಲದಲ್ಲಿ ಇದ್ರು, ಸಮುವೇಲು ದಾವೀದ್ ಕಾಲದಲ್ಲಿ ಇದ್ರು. ಹಾಗಾದ್ರೆ ಸಾಮುವೇಲ್ ವಯಸ್ಸಾಗುವಾಗ ನೆಕ್ಸ್ಟ್ ಅವ್ರ ಮಕ್ಕಳ ಕಾಲ ಪೂರ್ತಿಯಾಗಿ ಬರೋಕ್ ಮುಂಚೆ ದೇವರು ಸಮುವೇಲ್ಗೆ ನೀನು ದಾವೀದನ್ನು ಅಭಿಷೇಕ ಮಾಡುವಂತ ಖಂಡಿತ ಹೇಳಿರ್ತಾರೆ. ಕಾರಣ ದಾವೀದ್ ಇನ್ನೂ ಅರಸನ ವಯಸ್ಸಾಗಿಲ್ಲ, 17 ವಯಸ್ಸಾಗಿರುವಾಗಲೇ ಸೌಲನ್ನು ಅಭಿಷೇಕ ಮಾಡಿರೋದು ಆ ಟೈಮಲ್ಲಿ. ಈಗ ದಾವೀದ್ 30 ವಯಸ್ಸಲ್ಲಿ ಅರಸನಾಗಿರೋದು. ಇನ್ನು ಜಸ್ಟ್ ಒಂದು 13 ವರ್ಷ ಇದ್ದಿದ್ರೆ ಖಂಡಿತ ದೇವರು ದಾವೀದನ್ನೇ ಯೂದ ಗೋತ್ರದಲ್ಲಿ ಯಾಕೋಬ್ ಹೇಳಿರೋ ಪ್ರಕಾರ ಯೂದ ಗೋತ್ರಕ್ಕೆ ದಂಡು ಸಿಕ್ಕಿರ್ತದೆ. ಸೊ ಸಮಯ
ಅದಕ್ಕೆ ಇದು ಮೋಶೆಗೂ ಗೊತ್ತು. ನೀವು ನಿಮ್ಮ ಊರಲ್ಲಿ ಹೋಗಿ ಎಲ್ಲ ವಾಸ ಮಾಡಿದ ಮೇಲೆ ನೀವು ಅರಸರು ಬೇಕು ಅಂತ ಕೇಳುವಾಗ ನಿಮ್ಮ ಸಹೋದರಲ್ಲಿ ಅಂದರೆ ಯೂದ ಗೋತ್ರದಲ್ಲಿರೋರನ್ನು ಆರಿಸ್ಕೊಳ್ಬೇಕು, ದೇವ್ರು ಹೇಳ್ತಾರೆ. ಆಗ ದಾವೀದ್ ಬಂದ್ವಿ. ಸೊ ಈಗ ದಾವೀದ್ ಅರಸನಾಗಿ ಬರುವಾಗ ಸುತ್ತು ಬರೀ ಶತ್ರುಗಳು. ನೋಡಿ, ನಮ್ಮ ಸೌಲು ಇಂದ ಏನ್ ಬಂತು ಅಂದ್ರೆ, ಅಷ್ಟು ಕಾಲ ತನಕ ನ್ಯಾಯಸ್ಥಾಪಕರುಗಳು ಆಳ್ವಿಕೆ ಮಾಡ್ತಾ ಇರುವಾಗ ಇಸ್ರೇಲ್ ಒಳಗೆ ಒಂದು ಹೊಂದಾಣಿಕೆ ಇರಲಿಲ್ಲ. ಯಾವ ಗೋತ್ರದಲ್ಲಿ ನ್ಯಾಯಸ್ಥಾಪಕರಿದ್ರು ಅಲ್ಲಿ ಸ್ವಲ್ಪ ಮುಖಪಕ್ಷಗಳು ನಡೀತಾ ಇತ್ತು. ಕಾರಣ ಅವ್ರ ಮಕ್ಕಳುಗಳು ಆಮೇಲೆ ತಪ್ಪು ಮಾಡುವಾಗ ಎಲ್ಲ ಸುಮ್ಮನೆ ಇರ್ಬೇಕು. ಈ ಥರ ಎಲ್ಲ ಗಿದ್ಯೋನ್ ಮಕ್ಕಳ ಮೇಲೆ ಕಂಪ್ಲೇಂಟ್ ಇದೆ, ಸಾಮುವೇಲ್ ಮಕ್ಕಳ ಮೇಲೆ ಕಂಪ್ಲೇಂಟ್ ಇದೆ, ತುಂಬ ಇವ್ರ ಮೇಲೆಲ್ಲ ಕಂಪ್ಲೇಂಟ್, ಮಕ್ಕಳ ಮೇಲೆಲ್ಲ ಕಂಪ್ಲೇಂಟ್ಗಳಿದೆ. ಅದಕ್ಕೆ ಜನರಿಗೆ ಅದು ಇಡಿಸ್ಲಿಲ್ಲ. ಈಗ ಈ ಶತ್ರುಗಳು ಸೌಲ್ ಕಾಲದಲ್ಲಿರುವಾಗ ಸೌಲು ಈ ಯುದ್ಧಗಳು, ಫಸ್ಟ್ ಯುದ್ಧ ನಾವು ನೋಡುವಾಗ 13ನೇ ಯುದ್ಧದಲ್ಲಿ, ಅದು 1 ಸಾಮುವೇಲ 13 ಯುದ್ಧ ಮಾಡ್ತಾ ಇದ್ದಾರೆ. ಅವರು ಗೆದ್ಬಿಟ್ರು ಅಲ್ಲಿ. ಅವರು ಹಂಗೆ 1 ಸಾಮುವೇಲ 15 ಅಮೇಲಿಕರ ಜೊತೆ ಯುದ್ಧ ಮಾಡುವಷ್ಟಿಗೆ ಅವರು ದೇವ್ರ ಮಾತು ಕೇಳಲಿಲ್ಲ. ಅವಾಗನೇ ಸಾಮುವೇಲ್ ಹೋಗಿ ಸೌಲ್ಗೆ ಕೇಳ್ತಾ ಇರೋದು, ಏನಾಯಿತು 15ನೇ ಅಧ್ಯಾಯದಲ್ಲಿ ಇರೋದಿದು, ಯಾಕೆ ಹಿಂಗೆ ಮಾಡ್ತಾ ಇದೀಯ ನೀನಂತಲ್ಲ. ಇಲ್ಲ, ಜನ ಹೇಳಿದ್ರು ಅದಕ್ಕೆ ಅಂತಂದ್ರೆ ದೇವರಿಗೆ ಅಭಿದೆ. ಅಲ್ಲೇ ಸಾಮುವೇಲ್ ಹೇಳ್ಬಿಟ್ರು, ದೇವ್ರು ನಿನ್ನನ್ನು ತೆಗೆದಾಕ್ಬಿಟ್ಟು ನಿನ್ನ ಜಾಗದಲ್ಲಿ ಇನ್ನೊಬ್ಬರನ್ನು. ನೆಕ್ಸ್ಟ್ ನೀವು 16, 17 ಬರುವಾಗ ದಾವೀದು, ಗೋಲಿಯಾತ್ ಎಲ್ಲ ಬಂದ್ಬಿಡ್ತಾ ಇದೆ. ಸೊ ಹಂಗೆ ದಾವೀದು ಸೌಲ ರಾಜ್ಯದಲ್ಲಿ ಸೇನಾದಲ್ಲಿ ಸೇರಿಕೊಂಡ್ರು. ಸೊ ಈಗ ನೋಡಿ, ಅವಾಗ ಏನಾಯ್ತು, ಇಸ್ರೇಲ್ ಅನ್ನು ಒಂದು ಹೊಂದಾಣಿಕೆ ಮಾಡಿ ಸೌಲ್ ಸ್ವಲ್ಪ ಮಾಡಿದ್ರು, ಒಂದು ರಾಜ್ಯವಾಗಿ ಅಷ್ಟೇ. ಆ ಯುದ್ಧದಲ್ಲಿ, ಫಿಲಿಸ್ತೀನ್ ಜೊತೆಲಿ ಇರೋ ಯುದ್ಧದಲ್ಲೇ ಸೌಲ್ ತೀರೋಗ್ಬಿಟ್ರು. ಸೊ ಈಗ ಇಸ್ರೇಲ್ಗೆ ಯಾರ್ಯಾರು ಶತ್ರುಗಳಾಗಿತ್ತು ಇವರನ್ನು ಒಂದು ರಾಜ್ಯವಾಗಿ ಕೂಡಿಸುವಾಗ ಅಕ್ಕಪಕ್ಕದಲ್ಲಿರುವ ರಾಜ್ಯರಿಗೆ ಇದು ಇಷ್ಟ ಆಗಿಲ್ಲ, ರಾಜ್ಯಗಳು, ಆ ಅರಸರುಗಳಿಗೆ. ಈಗ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ಗೆ ದಕ್ಷಿಣ ಬಂದು ಕೊನೆಯಾಗಿರೋ ಯೂದ ಗೋತ್ರ ಮತ್ತು ಬೆಂಜಮಿನ್ ಗೋತ್ರ. ಆಮೇಲೆ ನಿಮಗೆ ಲವಣ ಸಮುದ್ರ ಬರ್ತದೆ. ಸೊ ಲವಣ ಸಮುದ್ರ ಒಂದ್ ಕಡೆ ನಿಮ್ಗೆ ಏದೋಮ್ಯರಿದ್ದಾರೆ, ಏಸಾವುಲ್ ಬಂದಿರುವ ಜನ, ಅವ್ರಿಗೂ ಇಸ್ರೇಲ್ ಆಗಲ್ಲ, ಅಣ್ಣ ತಮ್ಮ ಕೋಪ ಅಂತ ಬಂತದ್ದು. ಅದ್ ಪಕ್ಕದಲ್ಲಿ ನಿಮ್ಗೆ ಮೋವಾಬು, ಅಮೋನು, ಲೋತಲ್ಲಿ ಹುಟ್ಟಿರೋ ಮಕ್ಕಳು ಮತ್ತು ಅಬ್ರಾಮ್ದು ಕೇತುರಲ್ಲಿ ಹುಟ್ಟಿರೋ ಒಂದು ವಂಶ ಇದೆ. ಅವರೆಲ್ಲ ಸುತ್ತಿದ್ರು, ಆಗ್ತಾ ಇರಲಿಲ್ಲ. ಆಮೇಲೆ ದಕ್ಷಿಣಕ್ಕೆ ಪೂರ್ವ ದಕ್ಷಿಣ, ವೆಸ್ಟ್ ಸೌತ್ ಈಜಿಪ್ಟ್ ಇದ್ರು, ಬಿಟ್ಟು ಬಂದಿರೋದು. ಈಜಿಪ್ಟ್ ಬಿಟ್ಟು ಬಂದಿರೋರು ಅವರು ಯಾವಾಗಲೂ ಇಸ್ರೇಲ್ ಹಿಂದೆನೇ ಇದ್ರು. ಕಾರಣ ಅವ್ರು ಬಿಟ್ಟು ಬಂದಿರೋರಿಗೆ ಇಷ್ಟ ಆಗಿಲ್ಲ, ಅವರು ಸರಿಯಾಗಿ ಇರಬೇಕಂತ. ಅದಕ್ಕೆ ಅವರು ಯಾವಾಗಲೂ ಯುದ್ಧ ಮಾಡ್ತಾನೆ ಇದ್ರು. ಸೊ ಆ ಟೈಮಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತು ಈಜಿಪ್ಟ್. ಆ ಕಾಲದಲ್ಲಿ ದೊಡ್ಡ ಸಾಮ್ರಾಜ್ಯವಾಗಿತ್ತು. ಅಬ್ರಾಮ್ ಇರೋ ಕಾಲದಲ್ಲಿ, ಅಬ್ರಾಮಿಂದ ಮೋಶೆ ಬರೋ ತನಕಲ್ಲ ಅವ್ರು ದೊಡ್ಡ ಸಾಮ್ರಾಜ್ಯವಾಗಿತ್ತು. ಅವರು ಸೌತ್ ವೆಸ್ಟ್ ಅಲ್ಲಿ ಇರೋರು. ಈಗ ನಮ್ಗೆಲ್ಲರಿಗೂ ಗೊತ್ತು, ಈ ಭಾಷೆ ಎಲ್ಲ ಬಂದ್ಮೇಲೆ ಫಸ್ಟ್ ರಾಜ್ಯ ಬರೋದು ಬಾಬೇಲ್. ಆಮೇಲೆ ನಿನೆವಾ. ಅದು ಬಂದು ಐಫ್ರಾತ್ ನದಿ, ಊರ್ ಪಟ್ಟಣ ಅಲ್ಲ ಅಂತ ಅಬ್ರಾಮ್ ಇದ್ದಿರೋ ಜಾಗ. ಅದು ಅಬ್ರಾಮ್ ಬಿಟ್ಟು ಬರೋಕ್ ಮುಂಚೆ ಇದ್ದಿರೋ ಜಾಗ. ಅವರೇ ಸ್ಟಾರ್ಟಿಂಗ್ ಅಲ್ಲಿ ಸಾಮ್ರಾಜ್ಯವಾಗಿತ್ತು, ದೊಡ್ಡ ಸಾಮ್ರಾಜ್ಯ. ಭೂಮಿಯಲ್ಲಿ ಫಸ್ಟ್ ರಾಜ್ಯ ಸ್ಟಾರ್ಟ್ ಆಗೋದು ಸುಮೇರು, ಆ ಊರು ಪಟ್ಟಣ ಅಂತೆಲ್ಲ ಹೇಳಿ ಅಬ್ರಾಮ್. ಅದು ಅಲ್ಲೇ ನಿಮ್ಗೆ ಈ ನಿಮ್ರೋದ್ ಈ ತರ ಎಲ್ಲ ಬರೋದು. ಅದ ನಂತರ ನಮ್ಗೆ ಈಜಿಪ್ಟ್ ಒಂದು ದೊಡ್ಡ ಸಾಮ್ರಾಜ್ಯವಾಗ್ಬಿಡ್ತು. ಆಗ ಈ ಸುಮೇರು, ಇರಾನ್, ಇರಾಕ್ ಇರೋ ಜಾಗ, ಈ ಐಫ್ರಾತ್ ನದಿ ಎಲ್ಲ ಇರೋ ಜಾಗದಲ್ಲಿ ಆ ಅರಸರುಗಳು ಬಿದ್ದೋಗ್ಬಿಟ್ರು. ಆಗ ಈಜಿಪ್ಟ್ ದೊಡ್ಡ ಸಾಮ್ರಾಜ್ಯ ಆದ್ರು. ಈಗ ಅವರೊಂದು ದೊಡ್ಡ ಶಕ್ತಿಯಾಗಿದ್ದಾರೆ. ಇಸ್ರೇಲ್ ಬಿಟ್ಟು ಕಾನಾನಿಗೆ ಸೇರುವಾಗ ಅಲ್ಲಿದ್ರೋ ಒಂದು 7-8 ರಾಜ್ಯಗಳನ್ನು, 7 ರಾಜ್ಯ ನಮ್ಗೆ ಮೋಶೆ ಹೇಳ್ತಾರೆ ನೋಡಿ, ಹಿತ್ತಿಯರು, ಹಿವ್ವಿಯರು, ಕೆನಜೈಟ್ಗಳು, ಇವು ಕಾನಾನಿಯರು, ಇವರೆಲ್ಲ ದೇವರು ಒಂದು 7 ರಾಜ್ಯವನ್ನು ಸೋಲಿಸ್ಬಿಟ್ರು ದೇವರೇ. ಸೊ ಒಂದು 7 ಶತ್ರು ಹೋಗ್ಬಿಟ್ರು. ಬಟ್ ಮಿಕ್ಕಿದವರು ಏದೋಮಿಯರು, ಅವ್ರ ಜೊತೆಯಲ್ಲಿ ಅಮಾಲೇಕ್ಯರು ಬಂದು ಏಸಾ ಒಂದು ಮೊಮ್ಮಗ, ಅವರೆಲ್ಲಿದ್ರು. ಆಗ ಇನ್ನೊಂದು ಕಡೆ ನಿಮ್ಗೆ ಅಮೋನು, ಮೋವಾಬು ಅವರಿದ್ರು. ಇವರು ಸ್ವಲ್ಪ ದಕ್ಷಿಣ ಮತ್ತು ಪೂರ್ವ ಕಡೆ ಇರೋರು. ಕಾರಣ ನಿಮ್ಗೆ ಮಧ್ಯದಲ್ಲಿ ಯೋರ್ದನ್ ನದಿ ಇದೆ. ಯೋರ್ದನ್ ನದಿ ಈ ಕಡೆ, ಯೋರ್ದನ್ ನದಿ ಬಂದು ಸೇರೋದು ಲವಣ ಸಮುದ್ರ.
ಸೊ ಲವಣ ಸಮುದ್ರ ದಕ್ಷಿಣ ಪೂರ್ವ ಒಂದು ಭಾಗ, ದಕ್ಷಿಣ ಇವರು ಲವಣ ಸಮುದ್ರ. ಸೊ ದಕ್ಷಿಣ ಪೂರ್ವ ಕಡೆ ಈ ಅಮೋನು ಇವರೆಲ್ಲ ಇದ್ದಾರೆ, ಮೋವಾಬ್ ಇವರೆಲ್ಲ ಇದ್ದಾರೆ. ಇನ್ನು ಪಶ್ಚಿಮ ಭಾಗ, ಇಸ್ರೇಲ್ಗೆ ಪಶ್ಚಿಮ ಭಾಗ ಗಾಜಾ ಇವಾಗಲೂ ಇದೆ. ಗಾಜಾ, ಅದೇ ಗಾಜಾ ಆವಾಗಲೂ ಇತ್ತು. ಅಲ್ಲೇ ನಿಮಗೆ ಗೋಲಿಯಾತು ಅವ್ರನ್ನ ಬರೋದು, ಅಲ್ಲಿ ಒಂದು 5 ಪಟ್ಟಣಗಳಿತ್ತು. ಅದು ಇಸ್ರೇಲ್ಗೆ, ಅದು ಪಶ್ಚಿಮ ಭಾಗ. ಇದಾಗಿದ್ಮೇಲೆ ನಿಮಗೆ ಅದು ಫಿಲಿಸ್ತೀಯರೋದು, ಅದು 5 ಜಾಗ ಇರೋ ಫಿಲಿಸ್ತೀಯರ್ಗಳು. ಅದಾಗಿದ್ಮೇಲೆ ನಿಮಗೆ ಮೆಡಿಟೇರಿಯನ್ ಸಮುದ್ರ. ಸೊ ಈ ಗಾಜಾ ಆಗಿದ್ಮೇಲೆ ಇಸ್ರೇಲ್ ಜನ. ಈ ಕಡೆ ನಿಮಗೆ ಮೋವಾಬು, ಅಮೋನ್ ಎಲ್ಲ ಇದ್ದಾರೆ. ಇನ್ನು ಸ್ವಲ್ಪ ಉತ್ತರದಲ್ಲಿ ನಿಮಗೆ ಸಿರಿಯಾ ದೇಶದವರು, ದಮಾಸ್ಕಸ್, ಐಫ್ರತ್ ನದಿ, ಇರಾಕು ಎಲ್ಲ ಅಲ್ಲೇ ಬರೋದು. ಆಮೇಲೆ ನಿಮಗೆ ಅದಕ್ಕಿಂತ ಇನ್ನು ಸ್ವಲ್ಪ ಮೇಲೆ ಇರೋದು ಅಸಿರಿಯಾ, ನಿನೆವಾ ಅವರು. ಸೊ ಇಷ್ಟೇ ಇಸ್ರೇಲ್ಗೆ ಸುತ್ತೂರುವ ಶತ್ರುಗಳು, ದೊಡ್ಡ ಶತ್ರುಗಳು ಇಸ್ರೇಲ್ಗೆ. ಇದರಲ್ಲಿ ಫಿಲಿಸ್ತೀನ್ ಜೊತೆಲಿ ಯುದ್ಧ ಮಾಡುವಾಗ ಸೌಲ್ ತೀರೋಗ್ಬಿಟ್ರು. ಈಗ ದಾವಿದ್ ಬರುವಾಗ ಶತ್ರುಗಳು ಈಗ ದಾವಿದನ್ ಬಿಡಲ್ಲ, ದಾವಿದನ ಹೆಂಗಾದ್ರೂ ಸಂಹಾರ ಮಾಡ್ಬೇಕಂತ ಇರ್ತಾರೆ. ಈಗ ನೋಡಿ ದಾವಿದೇನು, ದೇವರು ಧರ್ಮಶಾಸ್ತ್ರ ಹೇಳಿರೋದೇನು, ನೀವು ನನ್ನ ಮಾತು ಕೇಳಿ ನಡೆದ್ರೆ ನೀವು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಇರ್ತೀರಾ, ತಲೆಯಾಗಿರ್ತೀರಾ, ನೀವು ಯಾರಿಗೂ ಬಾಲ ಆಗಲ್ಲ. ಎಲ್ಲ ರಾಜ್ಯ ನಿಮ್ಗಿಂತ ಕೆಳಗೆ. ಮೋಶೆಯಲ್ಲಿ ವಾಗ್ದಾನ ಮಾಡಿರೋ ದೇವರು ದಾವಿದಂತ ಮೊದಲನೇ ಅರಸ, ಅವರು ಹೆಂಗ್ ನಡೆದಿದ್ದಾರೆ ದೇವರಲ್ಲಿ. ಸೊ ಹೇಳ್ತಾ ಇರೋದು ಮಾತು ನೋಡಿ, 2 ಸಮುವೇಲು 8, 1-8 ತನಕ ನೋಡಿ. ಸಮುವೇಲು ಇದು ದಾವೀದು ಏನ್ ಮಾಡಿದಾರಂತ. ಅನಂತರ ದಾವಿದನು ಹೋಗಿ ಫಿಲಿಸ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ, ನೋಡಿ ಫಿಲಿಸ್ಟಿಯರನ್ನು ಸೋಲಿಸ್ಬಿಟ್ರು. ಅವರ ರಾಜಧಾನಿಯನ್ನು ತೆಗೆದುಕೊಂಡು ಆಡಳಿತವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡನು. ನೋಡಿದ, ಈಗ ಫಿಲಿಸ್ತೀನ್ ಮೇಲೆ ಆಳ್ವಿಕೆ ದಾವಿದ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿ ಅವರನ್ನು ನೆಲಕ್ಕೆ ಹಾಕಿಸಿ ಹಗ್ಗದಿಂದ ಅಳತೆ ಮಾಡಿಸಿ 2 ಪಾಲು ಜನರನ್ನು ಕೊಲ್ಲಿಸಿ 1 ಪಾಲು ಉಳಿಸಿದನು. ನೋಡಿ ಅದು ಹೋಯ್ತು. ಆಮೇಲೆ ಯಾವ್ದ ರಾಜ್ಯ ಅದು? ಮೋವಾಬ್ಯರು ಸೋಲಿಸ್ಬಿಟ್ರು. ಮೋವಾಬ್ಯರು ದಾವಿದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. ದಾವಿದನು ಯೂಫ್ರೆಟಿಸ್ ನದಿಯ ಸುತ್ತಣ ಪ್ರದೇಶದಲ್ಲಿ, ಯೂಫ್ರೆಟಿಸ್ ದಮಸ್ಕಸ್ ಬರೋದು, ಯೂಫ್ರೆಟಿಸ್ ಅಷ್ಟು ದೂರ, ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ರೆಹೋಬನ ಮಗನು ಚೋಬದ ಅರಸನೂ ಆದ ಹದೇಜಬರನ್ನು ಸೋಲಿಸಿ, ಅವನು 1700 ಮಂದಿ ರಾಹುತರನ್ನು 20,000 ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದು 100 ಕುದುರೆಗಳನ್ನು ಇಟ್ಟುಕೊಂಡು ಮಿಕ್ಕಾದ ಕುದುರೆಗಳ ಹಿಂಗಾಲಿಗೆ ನರಗಳನ್ನು ಕೊಯ್ದು ಬಿಟ್ಟನು. ದಮಸ್ಕದ ಅರಾಮ್ಯರು ಚೋಬದ ಅರಸನಾದ, ಈ ದಮಸ್ಕಸ್ ಅರಾಮಿಯರು, ದಮಸ್ಕಸ್ ಹದದೆಜೆರನನ್ನು ರಕ್ಷಿಸಿ ಬಂದಾಗ ದಾವಿದನು ಅವರನ್ನು ಸೋಲಿಸಿ, ನೋಡಿ ದಾವಿದು ಅರಾಮಿಯರನ್ನು, ಹಾಗಾದ್ರೆ ಸಿರಿಯಾ ದೇಶದವರು, ಅವ್ರನ್ನು ದಾವಿದ್ ಸೋಲಿಸ್ಬಿಟ್ರು. ಅವರಲ್ಲಿ 22,000 ಜನರನ್ನು ಹತಿಸಿದನು. ದಾವಿದನು ದಮಸ್ಕದ ಅರಾಮ್ ದೇಶದಲ್ಲಿ ಕಾಲು ದಂಡನಿರಿಸಿದನು. ಹೀಗೆ ಅರಾಮ್ಯರು ಅವನಿಗೆ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರು. ನೋಡಿದ್ರೆ ಈಗ ದಾವಿದು ಎಲ್ಲ ಸುತ್ತೂರುವ ಶತ್ರುಗಳನ್ನು ಸೋಲಿಸ್ಬಿಟ್ಟಿದ್ದಾರೆ. ಎಲ್ಲರೂ, ಇವನ್ ಈಜಿಪ್ಟ್, ಐಗುಪ್ತಲ್ಲಿ ಇರೋರು ದಾವಿದ್ ಜೊತೆಲಿ ಸ್ನೇಹಿತರಾಗಿದ್ದರು. ಅವರನ್ನೇ ಸೊಲೊಮೋನಿಗೆ ದೇವಾಲಯ ಕಟ್ಟೋಕ್ಕೆ ಹಿರಾಮ್ ಅಂತ ಅವರೇ ಸಹಾಯ ಮಾಡಿರೋದು. ಸುತ್ತು ಎಲ್ಲ ರಾಜ್ಯಗಳನ್ನು ದಾವಿದ್ ಸೋಲಿಸ್ಬಿಟ್ಟಿದ್ದಾರೆ. ಆವಾಗ ದಾವಿದು ಒಂದು ಕೀರ್ತನೆ ಬರೀತಿದ್ದಾರೆ ನೋಡಿ. ಅದು ಕೀರ್ತನೆ 18 ಓದೀಗ. ಕೀರ್ತನೆ 18 ಸ್ಟಾರ್ಟಿಂಗ್ ಅಲ್ಲಿ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯು, ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಏನಿದೆ ಹೆಡ್ಡಿಂಗ್ ಅಲ್ಲಿ ಕೀರ್ತನೆಯ ಯಾವಾಗ ಬರೆದ್ರಂತಿಲ್ವಾ? ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ಅದೆಲ್ಲ 1ನೇ ವಾಕ್ಯ, ಒಂದಲ್ಲ ಹೇಳಿರೋದು ಓದಕ್ಕೆ. ಯೆಹೋವನ ಸೇವಕನಾದ ದಾವಿದನು ಸೌಲನ ಕೈಯಿಂದ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. 2 ಸಾಮುವೇಲ 8
ಅಲ್ಲಿ ರೆಕಾರ್ಡು ಸಾಮುವೇಲ್ ಬರೆಯುವಾಗ ದಾವಿದ್ ಹಾಡಿರೋ ಕೀರ್ತನೆನೇ ಈ 18 ಬಂದಿರೋದು. ಇದು ದಾವಿದ ಕೀರ್ತನೆ ಪುಸ್ತಕದಲ್ಲಿದೆ. ಅದು ಇಸ್ರೇಲ್ ರೆಕಾರ್ಡ್, ಸಾಮುವೇಲ್ ಬರೀತಾ ಇರೋ ರೆಕಾರ್ಡು ಅಲ್ಲಿದೆ. ಅದು ಇದು ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಬರೆಯೋದು. ಸೊ ಈ ಕೀರ್ತನೆ ಇಲ್ಲಿ ಬಂತು. ಈ ಕೀರ್ತನೆ ಅವ್ರು ಹೇಳ್ತಾರೆ ನೋಡಿ, ದೇವರೇ ನನಗೆ ರಕ್ಷಣೆ ಅಂತೆ. ಆಗ ಯಶ್ವ ಕ್ರೈಸ್ತರು ಹೇಳಿರೋ ರಕ್ಷಣೆಯನ್ನು ಯಶ್ವ ಬರೋಕ್ ಮುಂಚೆ ಇಸ್ರೇಲ್ಗೆ ಏನಕ್ಕೆ ರಕ್ಷಣೆ ಆಗ? ಅದು ಯಾವ ರಕ್ಷಣೆ? ನಮ್ಮ ರಕ್ಷಣೆ ಅವ್ರಿಗೆ ಬೇಕಾಗಿಲ್ಲ. ನಮ್ಗೆ ಕೊಟ್ಟಿರೋ ರಕ್ಷಣೆ ಅದು ಯಶ್ವ ಬಂದ ಮೇಲೆ ಸಿಕ್ಕಿರೋ ರಕ್ಷಣೆ. ಯಶ್ವ ಬರೋಕ್ ಮುಂಚೆ ನಮಗಿರೋ ರಕ್ಷಣೆ ಹೆಂಗ್ ದಾವಿದ್ ಕೊಡೋಕ್ಕಾಗೋದು? ನಮಗಿರೋ ಶತ್ರುನೇ ಬೇರೆ, ಅವ್ರಿಗಿರೋ ಶತ್ರುಗಳೇ ಬೇರೆ. ನೋಡಿ, ಇದಕ್ಕೆ ಕ್ರೈಸ್ತರುಗಳು ಈ ಫೌಂಡೇಶನ್ ಹಳೆ ಒಡಂಬಡಿಕೆ ತಿಳ್ಕೊಳ್ಳೋದೆ ಏನೇನೋ ಹೇಳೋದು. ಸತ್ಯವನ್ನು ಕರೆಕ್ಟಾಗಿ ಬಿಬ್ಲಿಕಲ್ ಆಗಿ ಬೈಬಲ್ ಪ್ರಕಾರ ತಿಳ್ಕೊಳ್ಬೇಕು ನಾವು. ಇಲ್ಲಾಂದ್ರೆ ನಾವು ಸುಳ್ಳಲ್ಲಿ ಆಗ್ಬಿಡ್ತೀವಿ, ದೇವ್ರಿಗೆ ಇಷ್ಟ ಆಗಲ್ಲ. ಸುಳ್ಳು ಪ್ರಚಾರ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗಲ್ಲ. ಸೊ ನಾವು ಅದಕ್ಕೆ ಇಷ್ಟು ಕಷ್ಟಪಟ್ಟು ಹುಡುಕಿ ಸತ್ಯಗಳು ಹೇಳ್ಕೊಡೋದು. ಇಲ್ಲಿ ಬಂದಿರೋ ದೇವರೇ ನನಗೆ ರಕ್ಷಣೆ ಅಂತೆ. ಎಲ್ಲಿಂದ ರಕ್ಷಣೆ? ಮೇಲಿನ ಬರೆದ್ಬಿಟ್ರಲ್ಲ ಒಂದು ಸ್ಟಾರ್ಟಿಂಗಲ್ಲೇ, ಈ ಎಲ್ಲ ಸುತ್ತು ಇರುವ ರಾಜಿಂದ ದೇವರು ನನ್ನನ್ನು ಬಿಡುಗಡೆ ಕೊಟ್ಟರು, ರಕ್ಷಣೆ ಕೊಟ್ಟರು ನನಗೆ ದೇವರು. ಹಾಗಾದ್ರೆ ಈ ಎಲ್ಲ ಶತ್ರುಗಳು ಸೈತಾನ ರಾಜ್ಯದವರು. ಅವರು ದಾವೀದ್ ಈ ಥರ ಆಗಬಾರದು ದೇವರ ಪ್ರಮಾಣದಲ್ಲಿ. ಆಗ ದಾವೀದ್ ಒಂದೇ ಮಾತು ಹೇಳ್ತಾರೆ ನೋಡಿ, ಏನು ದೇವ್ರದೆಲ್ಲ ಮಾಡಿದ್ರಂತ. 18:21 ನೋಡಿ. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನೋಡಿದ್ರ, ಆಗ ಹೇಳ್ತಾರೆ ದೇವ್ರೇ ನಾನು ನಿನ್ ಮುಂದೆ ಒಂದೇ ತಪ್ಪು ಮಾಡುವಾಗ ನಾತಾನ್ ಪ್ರವಾದಿ ಬಂದು ಹೇಳುವಾಗ ನಾತಾನ್ ಹೇಳ್ಬಿಟ್ರು, ನೀನ್ ಬಲಿ ಕೊಡೋದು ದೇವ್ರ ನೀನ್ ಕ್ಷಮಾಪಣೆ ಮಾಡ್ಬಿಟ್ರಂತ. ಅದು ಏನಕ್ಕೆ ಕ್ಷಮಾಪಣೆ ಮಾಡಿದ್ರಂತಲ್ಲ, ಅದಕ್ಕೂ ನ್ಯಾಯ ನೀತಿ ಇದೆ. ಅದು ನಾವು ಇಲ್ಲಿ ಹೇಳಕ್ಕಾಗಲ್ಲ ಪಾಠ. ಅದಕ್ಕೂ ತುಂಬಾ ನ್ಯಾಯಗಳಿದೆ. ಏನಕ್ಕೆ ದೇವರು ಬಲಿ ಇಲ್ಲದೆ ದಾವಿದ್ ಪಾಪನ ಕ್ಷಮಾಪಣೆ ಮಾಡ್ಬಿಟ್ರಂತ. ಅಲ್ಲಿ ವಿದ್ಯಾವಾಕ್ಯದಲ್ಲಿ ನಿನ್ ಪಾಪ ನಾನು ಬಲಿ ಸ್ವೀಕಾರ ಮಾಡಲ್ಲ, ಬಟ್ ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ಅದೇನು ಬಲಿ ಇಲ್ಲದೆ ಹೆಂಗ್ ದೇವರು ದಾವಿದ್ ಮಾಡಿರೋ ಅಷ್ಟು ದೊಡ್ಡ ವ್ಯಭಿಚಾರ ಮತ್ತು ಕೊಲೆ ಹೆಂಗೆ ಕ್ಷಮಾಪಣೆ ಮಾಡ್ಬಿಟ್ರು? ಅದೇನ್ ನೀತಿ ಅದು? ಸೊ ಪ್ರತಿಯೊಂದು ವಿಷಯ ದೇವ್ರು ಮಾಡುವಾಗ ದೇವ್ರಿಗೊಂದು ನೀತಿ ಇದೆ. ಆ ನೀತಿ ನಾವು ತಿಳ್ಕೊಳ್ಬೇಕು. ಇಲ್ಲೂ ದಾವೀದ್ ಹೇಳ್ತಾರೆ, ನಾನು ದೇವರ ಮುಂದೆ ಅವ್ರು ಹೇಳ್ತಾರೆ, ದೇವ್ರಿಗೆ ಒಂದ್ಸಲ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅದನ್ನ ಗೊತ್ತಲ್ಲ, ನಾನು ಚಿಕ್ಕ ವಯಸ್ಸು ನನ್ನ ಮುಂದೆ ತಪ್ಪೇ ಮಾಡಿಲ್ಲ ಅಂತ. ಆ ಥರ ಅವ್ರು ನೀತಿಯಾಗಿ ನಡೆಯುವಾಗ ದಾವೀದ್ 2 ತಪ್ಪೇ ಮಾಡಿದ್ರು. ಒಂದ್ಸತಿ ಎಣಿಸ್ಬಿಟ್ರು, ಅದೊಂದೊಂದು ತಪ್ಪು. ಅದಕ್ಕೆ ದೇವ್ರ ದಂಡನೆ ಕೊಟ್ರು. ಇದಕ್ಕೂ ದೇವ್ರ ದಂಡನೆ ಕೊಟ್ರು, ಬಾರ್ಷಿಬಾದು ಮತ್ತು ಇದಕ್ಕೂ ದೇವ್ರ ದಂಡನೆ ಕೊಟ್ರು. ಆ ನೀತಿಗಳು ಬೇರೆ. ಅದು ನಾವು ಇನ್ನು ಬೇರೆ ಬೇರೆ ತರಗತಿಯಲ್ಲಿ ಕಲಿತೀವಿ. ಇಲ್ಲಿ ಅವ್ರು ಹೇಳ್ತಾರೆ, ದೇವರೇ ನನಗೆ ರಕ್ಷಣೆ ಅಂತೆ. ಯಾಕೆ ದೇವರೇ ರಕ್ಷಣೆ? ಕಾರಣ ನಾನು ದೇವ್ರನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಕ್ ಹೋಗಿಲ್ಲ, ಯಾವ ಬೇರೆ ದೇವರುಗಳನ್ನ ಕಡೆ ನೋಡಿಲ್ಲ. ನನ್ನ ನಂಬಿಕೆ ಪೂರ್ತಿ ದೇವರ ಧರ್ಮಶಾಸ್ತ್ರವಾಗಿತ್ತು. ಅದು ನಮ್ಮ ಪಾದಕ್ಕೆ ದೀಪವಾಗಿತ್ತು ಅಂತ ದಾವೀದೇ 104 ಕೀರ್ತನೆ, 119ನೇ ಕೀರ್ತನೆ, 105ನೇ ವಾಕ್ಯದ ಬರ್ದಿರೋದು. ಇದೆಲ್ಲ ಅವರೇನೆ. ಎಷ್ಟು ದೊಡ್ಡ ಕೀರ್ತನೆ ಬರ್ಬೋದು, ನಮ್ಮ ಪಾದಕ್ಕೆ ದೀಪವಾಗಿದೆ ಅಂತ ಅದು. ಸೊ ಇಲ್ಲಿ ದೇವರವರನ್ನು ರಕ್ಷಿಸುವಾಗ ಕೆಲವು ಯುದ್ಧಗಳು ದೇವರೇ ಬಂದು ಮಾಡೋದಂತೆ ನೋಡಿ. ಅದು 7ನೇ ವಾಕ್ಯ ನೋಡಿ. ದೇವರೇ ಹೆಂಗ್ ದಾವೀದ್ಗಾಗಿ ಯುದ್ಧಗಳು ಮಾಡಿದ್ರು ಶತ್ರು ಕೈಯಿಂದ. ಇದು ಬೇರೆ ಕಡೆ ರೆಕಾರ್ಡ್ ಆಗಿಲ್ಲ. 18:7. ಆಗ ಆತನಿಗೆ ಸಿಟ್ಟೇರಿಸಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು. ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಯಿಂದ ಅಗ್ನಿಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ನೋಡಿ, ದಾವೀದ್ ಹೇಳ್ತಾ ಇರೋದು, ಯೆಹೋವ ದೇವರು ದಾವೀದ್ಗಾಗಿ ಯುದ್ಧ ಮಾಡಕ್ಕೆ ಇಳಿದು ಬಂದ್ರಂತೆ. ಹೆಂಗ್ ಬಂದ್ರು ನೋಡಿ, ಒಂದು ಕೆರೂಬ್ ಮೇಲೆ ಹಾರ್ಕೊಂಡು ಬಂದ್ರಂತೆ. ನೆಕ್ಸ್ಟ್, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿ ವಾಹನನಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳು. ಒಂದು ಕೆರೂಬ್ ಮೇಲೆ ಕೂತ್ಕೊಂಡು ಹಾರ್ಕೊಂಡು ಬಂದ್ರಂತೆ ನಮ್ಮ ಯೆಹೋವ ದೇವ್ರು. ಇದು ದಾವೀದ್ ಸುಳ್ಳು ಹೇಳ್ತಾ ಇಲ್ಲ. ದಾವೀದು ಹೇಳ್ತಾ ಇರೋದು, ಅವ್ರ ಶತ್ರು ಕೈಯಿಂದ ಅವ್ರನ್ನ ಬಿಡುಗಡೆ ಮಾಡುವಾಗ ದೇವರೇ ಬಂದು ಯುದ್ಧ ಮಾಡಿದ್ರಂತೆ. ಸೊ ಏನಾಯ್ತು ಈಗ? ದೇವ್ರಿಗೆ ಯುದ್ಧ ಮಾಡುವಾಗ ಯಾರು ನಿಂತ್ಕೊಳಕ್ ಆಗ್ತದೆ ನೋಡಿ. 13ನೇ ವಾಕ್ಯ ನೋಡಿ. ಯೆಹೋವನು ಆಕಾಶದಲ್ಲಿ ಗುಡುಗಿದನು, ಪರತ್ಪರನ ಧ್ವನಿ ಕೊಟ್ಟನು. ಇಗೋ, ಕಲ್ಮಲೆಯು ಹುರಿಗೆಂಡಗಲು ಆತನ ಬಾಣಗಳ ನೆನೆಸ. ಇದು ಬೇರೆ ಸಮಯದಲ್ಲಿ ದೇವ್ರು ಇಳಿದು ಬಂದಿಲ್ಲ, ದೇವ್ರ ಪರಲೋಕದಲ್ಲಿ ಕೂತ್ಕೊಂಡ್ರೆ ಶಬ್ದ ಮಾಡಿದ್ರಂತೆ. ಇಲ್ಲಿ ಬಂಡೆಗಳು ಬಂದು ಬಿತ್ತಂತೆ ಮನುಷ್ಯರ ಮೇಲೆ.
ಯುದ್ಧ ಮಾಡ್ತಾರೆ, ದಾವೀದಿಗೆ ವಿರುದ್ಧವಾಗಿ ಬಂದಿರೋ ಮೇಲೆ ಇದು ಯೆಹೋವ ದೇವರು ಮಾಡಿರೋ ಯುದ್ಧ. ಹಾಗಾದ್ರೆ ಏನಾಗ್ಬೇಕು? ತಲೆ ಆಗ್ಬೇಕಂತ ಹೇಳುವಾಗ ತಲೆನೇ ಮಾಡ್ತಾರೋ ದೇವರು, ನೀವ್ ಯಾರಿಗೂ ಅಧೀನ ಆಗಲ್ಲ ಅಂತ ಹೇಳಿದ್ರು. ಸೊ ದಾವೀದ್ ಒಂದು ಅರಸ ನೋಡಿ, ದೇವ್ರ ಮಾತು ಕೇಳಿ ನಡೆದಿದ್ದಕ್ಕೆ ಅವ್ರು ಏನ್ ಹೇಳ್ತಾರೆ ನೋಡಿ, 2 ಸಮುವೇಲ 22:44. ನನ್ನ ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿದ್ದಿ, ಜನಾಂಗಗಳಿಗೆ ದೊರೆಯಾಗುವಂತೆ ನನ್ನನ್ನು ಉಳಿಸಿದ್ದಿ. ನಾನರಿಯದ ಜನಾಂಗದವರು ಸಹ ನನಗೆ ಆಧೀನರಾಗುವರು. ನೋಡಿ, ನನ್ ಸುತ್ತು ನನ್ ಗೊತ್ತಿರೋ ಜನರು ನನ್ನನ್ನು ಸೇವೆ ಮಾಡ್ತಾ ಇದ್ದಾರೆ. ಗೊತ್ತಿರೋ ಜನರಂದ್ರೆ ಈ ಶತ್ರುಗಳೆಲ್ಲ ಈಗ ಸೇವೆ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಇನ್ನು ಕೆಲವು ರಾಜ್ಯಗಳು ದಾವೀದಿಗೆ ಗೊತ್ತೇ ಇಲ್ಲ ಅವ್ರು ಯಾರಂತ. ಆದ್ರೆ ದಾವೀದು ಎಂತವ್ರಂತ ಅವ್ರಿಗೆಲ್ಲ ಭಯ ಇತ್ತಂತೆ. ಅವರು ದಾವೀದನ್ ಸೇವೆ ಮಾಡಕ್ ತಯಾರಾಗಿದ್ರು. ಹಂಗಾದ್ರೆ ನೀವೇ ಹೇಳಿ, ಈಗ ದೇವ್ರ ಏನ್ ಮಾಡಿದ್ರು ದಾವೀದನ್ನು? ದೇವ್ರ ಮಾತು ಕೇಳಿ ನಡೆದಿದ್ದಕ್ಕೆ ದಾವೀದನ್ನು ತಲೆಯಾಗಿ ಮಾಡಿದ್ರು. ಧರ್ಮೋಪದೇಶ ಕಾಂಡದಲ್ಲಿ ಬರ್ದಿರೋ ತರ ದಾವೀದ್ ಯಾರಿಗೂ ಬಾಲ ಆಗಿಲ್ಲ. ಇನ್ನೊಂದ್ ಕಡೆ ನೋಡಿ, ನಾವು ವಾಕ್ಯ ನೋಡ್ತೀವಿ, ಇದೇ ಕೀರ್ತನದಲ್ಲಿ 18 ಬರಿತಾ ಇರುವಾಗ ಅಲ್ಲೂ ಹೇಳ್ತಿದ್ದಾರೆ ನೋಡಿ, ಇದೆಲ್ಲ ಒಂದೇ ಸಮಯ. 18:43. ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿ ಜನಾಂಗಗಳಿಗೆ ದೊರೆಯಾಗುವಂತೆ ಮಾಡಿದ್ದಿ. ನಾನರಿಯದ ಜನಾಂಗಗಳವರು ಸಹ ನನಗೆ ಆಧೀನರಾಗುವರು. ಇದೇ 18 ಹೇಳಿರೋದ್ನ. ದೇವ್ರು ಇಳಿದು ಬಂದ್ರು ಕೆರೂಬ್ ಮೇಲೆ, ದೇವರು ಕಾಳಗತ್ತಲನ್ನು ಪಾದ ಕೆಳಗೆ ಇಟ್ಕೊಂಡು ಬಂದು ಯುದ್ಧ ಮಾಡಿದ್ರು. ದೇವರು ಪರಲೋಕದಲ್ಲಿ ಕೂತ್ಕೊಂಡು ಶಬ್ದ ಹಾಕಿದ್ರು. ಈ ತರ ಎಲ್ಲ ಮಾಡಿ ದೇವರು ಶತ್ರುಗಳ ಮುಂದೆ ದಾವೀದನ್ನು ವಿಜಯ, ಎಲ್ಲ ಶತ್ರುಗಳು ಸೋತೋಗ್ಬಿಟ್ರು. ಆಮೇಲೆ ದಾವೀದ್ ಎಲ್ಲರಿಗಿಂತ ತಲೆಯಾಗಿ ಮೇಲೆ ಕೂತಿರೋ ವಿಷಯ ದಾವೀದ್ ಹೇಳ್ತಾ ಇದ್ದಾರೆ. ಇದೇ ತರ ಏನಾಯ್ತು, ದಾವೀದ್ ಮಹಿಮೆ ಕಾರಣ ಸಾಲೊಮೋನಿಗೂ ಬಂತು. ಎಲ್ಲ ರಾಜ್ಯದವರು ಸಾಲೊಮೋನ್ ಅದೇ ತರ ಕೀರ್ತಿಯಲ್ಲಿ ನೋಡಿದ್ರು. ಆದ್ರೆ ಸಾಲೊಮೋನ್ ತಪ್ಪು ಮಾಡುವಾಗ 2 ರಾಜ್ಯವಾಯ್ತು. 2 ರಾಜ್ಯವಾಗುವಾಗ 10 ಗೋತ್ರ ದೇವ್ರು ಬಿಟ್ಬಿಟ್ರು. ಹಾಗೆ 2 ಗೋತ್ರದವ್ರು ಏನಾಗಿರ್ಬೇಕು, ದೇವ್ರ ಮಾತು ಕೇಳ್ಕೊಂಡು ನಡೆದಿದ್ರೆ ಇವ್ರು ತಲೆಯಾಗಿ ಇದ್ದಿರ್ತಾರೆ. ಕಾರಣ ದಾವೀದ್ ಸಿಂಹಾಸನ ಇರೋರು. ಆದ್ರೆ ಇವ್ರೇನ್ ಮಾಡಿದ್ರು, ಯೆಹೋಷಾಫಾತು ಅವರ ಮಕ್ಕಳು ಹೋಗಿ ಆಹಾಬ್, ಜೆಸಬೇಲು, ಅತ್ತಾಲಿಯಾ ಇವ್ರ ಜೊತೆಲೆಲ್ಲ ಸೇರಿ ಒಂದು 3 ತಲಾಂತರ ಹೆಸರು ದೇವರು ವಂಶದಲ್ಲಿ ತಗೊಂಡ್ ಬಂದಿಲ್ಲ. ಯಾಕೆ? ಇವ್ರು ಮಾಡಿರೋ ತಪ್ಪೇನು, ಆ 10 ಗೋತ್ರದ ರಾಜ್ಯದಲ್ಲಿ ಹೋಗಿ ಸೇರಿ ಅವ್ರು ಮಾಡುವ ಪೂಜೆಗಳು ಇವರೆಲ್ಲ ಮಾಡಿದ್ದಕ್ಕೆ ದೇವರು ಇವರನ್ನು ವಂಶದಲ್ಲಿ ತಗೊಂಡಿಲ್ಲ, ಯೋಗ್ಯವಾಗಿರೋ ವಂಶದಲ್ಲಿ. ಅವ್ರು 10 ಗೋತ್ರ ಹೋಗುವಾಗ ದೇವ್ರು ಆಲ್ರೆಡಿ ಪ್ರವಾದಿ ಕಳಿಸಿದ್ರು ಅಲ್ಲಿಗೆ. ನೋಡಿ, ನಿಮ್ಮನ್ನು 10 ಗೋತ್ರ ಒಂದು ಕಾಲ ತನಕ ಬಿಟ್ಟಿದ್ದೀನಿ. ಅದ್ಯಾರು? ದಾವೀದಲ್ಲಿ ಹುಟ್ಟುವ ಮಗ ಯೋಷಿಯ. ಹಾಗಾದ್ರೆ ದೇವ್ರ ಯೋಜನೆ ಏನಾಗಿತ್ತು? ಯಾವ ತರ ಅಬ್ರಾಮಿಂದ ದಾವೀದ್ ತನಕ ದೇವ್ರ ಯೋಜನೆದಲ್ಲಿ ತಿರ್ಗಾ ಇವರು ದೇವ್ರ ಮಾತು ಕೇಳ್ಕೊಂಡು ನಡೆದಿದ್ರೆ ಯೋಷ್ಯ ಅಂತ ಒಂದು ಅರಸ ಬಂದು ಈ 10 ಗೋತ್ರ ಸೇರಿ ಈ 2 ಗೋತ್ರವನ್ನು ಸೇರಿಗೆ ಮಾಡಿ ತಿರ್ಗಾ ಈ 12 ಗೋತ್ರವಾಗಿರುವ ಇಸ್ರೇಲ್ಗೆ ಒಂದೇ ಅರಸನಾಗಿ ಬಂದಿರಬೇಕು. ಅದು ಯೋಷ್ಯ ಹುಟ್ಟಕ್ ಮುಂಚೆನೆ ದೇವರು ಯೋಷ್ಯನ ಆರಿಸ್ಕೊಂಡಿರೋದು. ಹಾಗಾದ್ರೆ ಯೋಷ್ಯ ಬಂದಿದ್ರೆ ದಾವೀದ್ ತರ ಒಂದು ದೊಡ್ಡ ಅರಸನಾಗಿರ್ಬೇಕು. ಇದು ಯಾಕೋಬ್ ಹೇಳುವುದೇನು, ಸಮಾಧಾನ ಬರೋ ತನಕ, ಶೀಲೋ ಬರೋ ತನಕ. ಹಂಗಾದ್ರೆ ಈ ಭೂಮಿಯಲ್ಲಿ ಯೂದ ಗೋತ್ರದಲ್ಲಿ ದೇವರ ಮಗನಾಗಿರೋನು ಇಲ್ಲಿ ಹುಟ್ಟಿ ಇಸ್ರೇಲ್ಗೆ ಅರಸನಾಗಿರ್ಬೇಕು. ಇಸ್ರೇಲ್ಗೆ ಅರಸನಾಗಿದ್ರೆ ಆ ಯೋಜನೆನೇ ಬೇರೆ ಆಗಿತ್ತು. ಆಗ ಈ ಭೂಮಿಯಲ್ಲಿ ಯೆಹೋವ ಕೂತ್ಕೊಂಡು ಇಡೀ ಭೂಮಿಯನ್ನು ಆಳ್ವಿಕೆ ಮಾಡ್ಬೇಕಾಗಿತ್ತು. ಇದು ದೇವರ ಚಿತ್ತವಾಗಿತ್ತು. ಆದ್ರೆ ಆಗಿಲ್ಲ ಆ ತರ. ಏನಕ್ಕೆ? ಈ ಶತ್ರುಗಳಿಗೆ ಇದು ಇಷ್ಟ ಇಲ್ಲ. ಅದಕ್ಕೆ ಅವ್ರು ಶತ್ರುಗಳು ಏನ್ ಮಾಡಿದ್ರು, ಮನುಷ್ಯರನ್ನು ಬೆಲೆಹೀನ ಮಾಡಿದ್ದಕ್ಕೆ ದೇವರಿಗೆ ತನ್ನ ಮಗನ ಮುಖಾಂತರ ಮಾಡಕ್ಕಾಗಿಲ್ಲ. ಹಾಗಾದ್ರೆ ಕ್ರಿಸ್ತನ ಕರ್ಕೊಂಡು ಬಂದು ಏನ್ ಮಾಡ್ಬೇಕು ಅಷ್ಟೇ ಮಾಡಿದ್ರು, ಫುಲ್ ಪ್ಲಾನ್ ಮಾಡಕ್ಕಾಗಿಲ್ಲ. ಆಗ ಒಂದು ಪ್ರಶ್ನೆ ಬರ್ತದೆ, ಯಾಕೆ ದೇವ್ರಿಗೆ ಗೊತ್ತಿರ್ಲಿಲ್ವೋ ಸೈತಾನ್ ಈ ತರ ಮಾಡ್ತಾನಂತ? ಅದು ನಾವು ಇನ್ನೊಂದು ತರಗತಿಯಲ್ಲಿ ನೋಡ್ತೇವೆ. ದೇವರು ಹೇಳ್ತಾರೆ ನೋಡಿ, ಆದಿಯಲ್ಲೇ ಅಂತ್ಯವನ್ನು ಹೇಳಿರೋ ನಾನು. ಹಂಗಾದ್ರೆ ದೇವ್ರಿಗೆ ಇದೆಲ್ಲ ಗೊತ್ತು. ಇದೇನಕ್ಕೆ ಮಾಡಿದ್ರೆ ಇದ್ರ ಮಧ್ಯದಲ್ಲಿ ಇನ್ನೊಂದು ಯೋಜನೆ ಇದೆ. ಆ ಯೋಜನೆಯನ್ನು ನಾವು ತಿಳ್ಕೊಳ್ಳುವಾಗ ಇದೇ ಹೇಳ್ತೀವಿ. ಈ ಪಾಯಿಂಟ್ ಎಲ್ಲ ಬರ್ತದೆ ಅಲ್ಲಿ. ಹಾಗೇನಾಯ್ತು, ಈಗ ಸಾಲೊಮೋನ್ ತಪ್ಪು ಮಾಡಿ ಇವ್ರು 2 ಆಯ್ತು. 2 ಆಗಿದ್ಮೇಲೆ ಇವ್ರು 2 ಗೋತ್ರವಾಗಿ ಚೆನ್ನಾಗಿ ನಡೆದಿದ್ರೆ ಉನ್ನತವಾಗಿ ಇದ್ದಿರ್ಬೇಕು. ಆದ್ರೆ ಅವ್ರು ತಪ್ಪು ಮಾಡಿದ್ರು. ಅವ್ರ ಆಹಾಬ್ಯತೆಯಲ್ಲಿ ಸೇರಿದ್ದಕ್ಕೆ ದಂಡನೆ ಬಂತು. ಅಲ್ಲಿಂದ ನೆಕ್ಸ್ಟ್ ಬಂದಿರೋದು ದೇವ್ರ ತಿರ್ಗಾ ಇವ್ರನ್ನು ಉಜಿಯಾ ಅವ್ರ ಮಕ್ಕಳು ಹಂಗೆ ಬಂದು ಆಹಾಸ್ ಬಂದ್ಬಿಟ್ರು. ಈಗ ಸೊ ಆಹಾಜು ಅಷ್ಟು ತಪ್ಪು ಮಾಡೋದು ಏನಾಗ್ತದೆ, ಇವ್ರು ಇನ್ನೂ ಕೆಳಗೆ ಇಳಿತಾ ಇದ್ದಾರೆ.
ಸೊ ಈಗ ನಾವು ಮಾಡಿರೋ ಪಾಠ ಕರೆಕ್ಟಾಗಿ ಬಂದಿದ್ದೀವಿ. ಆಹಾಸ್ ಮಾಡಿರೋ ಎಷ್ಟು ದೊಡ್ಡ ತಪ್ಪು. ಆಹಾಸ್ ಏನು ಮಾಡಿದ್ರು, ಅವ್ರು ದೇವರು ನನ್ನ ಹತ್ರ ಕೇಳು ಅಂತ ಹೇಳುವಾಗ ಅವ್ರು ದೇವ್ರ ಹತ್ರ ಕೇಳದೆ ಬಿಟ್ಬಿಟ್ಟು ಅಸಿರಿಯ ದೇಶ, ನಿನೆವ ಪಟ್ಟಣ, ಅಲ್ಲಿಗೆ ಇವ್ರು ಏನ್ ಮಾಡಿದ್ರು, ದೂತನ್ ಕಳಿಸ್ಬಿಟ್ಟು ನಾನು ನಿನ್ಗೆ ಸೇವಕ ಅಂತ ಹೇಳ್ಬಿಟ್ರು. ಅಸಿರಿಯ ದೇಶ ಅದು ನಾರ್ತ್ ಇನ್ನೂ ನಾರ್ತ್ ಅಲ್ಲಿ ಇರೋದು. ಹಾಗಾದ್ರೆ ಏನ್ ಬಂತಂತ ನಾವು ನೋಡ್ಬೇಕು ನೆಕ್ಸ್ಟ್ ಪಾಠದಲ್ಲಿ. ಇವರು ಇಷ್ಟೆಲ್ಲ ಮಾಡಿದ್ದಕ್ಕೆ ಈಗ ತಲೆ ಆಗಲ್ಲ, ಇವರು ಬಾಲ ಆಗ್ಬೇಕು, ಇವ್ರು ಕೆಳಗೆ ಅಧೀನ ಆಗ್ತಾರೆ ಎಲ್ಲರಿಗೂ. ಅದೇ ದೇವ್ರಿಗೆ ಬಂದಿರೋ ಕೋಪ. ಹಾಗೆ ನಿನೆವ ಪಟ್ಟಣ ಹೆಂಗೆ, ಈ ಆಹಾಸ್ ಕಾಲದಲ್ಲಿ ಏನಾಗ್ತಾ ಇತ್ತು ನಿನೆವ ಪಟ್ಟಣದ ಬಗ್ಗೆ. ನಿಮ್ರೋದ್ ಕಾಲದಲ್ಲಿ ನಿನೆವ ಪಟ್ಟಣ ಉನ್ನತ ಸ್ಥಾನದಲ್ಲಿತ್ತು. ಅಬ್ರಾಮ್ ಕಾಲದಲ್ಲಿ ಐಗುಪ್ತರು ಬಂದ್ಬಿಟ್ರು. ಅಬ್ರಾಮ್ ಬಿಟ್ಟು ಬರುವಾಗ ಅದು ಹೋಯ್ತು. ಆಮೇಲೆ ಐಗುಪ್ತ ಆಯ್ತು. ಐಗುಪ್ತ ಹೋಗಿದ್ಮೇಲೆ ಈಗ ತಿರ್ಗಾ ನಿನೆವ ಪಟ್ಟಣ ಮೇಲೆ ಬರೋಕೆ ಸೂಪರ್ ಪವರ್ ಆಗ್ತಾ ಇದ್ದಾರೆ ಆಹಾಸ್ ಕಾಲದಲ್ಲಿ. ಅದೇ ತಿಗ್ಲತ್ ಪಿಲ್ಸರು ಮೂರನೇವನು ಅವರು ತಿರ್ಗಾ ಸೂಪರ್ ಪವರ್ ಆಗ್ತಾ ಇದ್ದಾರೆ. ಸೊ ಬೈಬಲಲ್ಲಿ ಇವರು ಸೂಪರ್ ಪವರ್ ಆಗೋಕ್ ಮುಂಚೆನೆ ಈ ಅಸಿರಿಯ ದೇಶದವರು ತುಂಬಾ ಅಕ್ರಮ ಮಾಡ್ತಾ ಇದ್ರು. ಅವ್ರದ್ದು ರೆಕಾರ್ಡ್ಸ್ ಇವಾಗಲೂ ನೀವು ನೋಡ್ಬೋದು. ಅವರು ಮನುಷ್ಯನು ಜೀವವಾಗಿ ಚರ್ಮ ಕಿತ್ಬಿಡ್ತಾ ಇದ್ರು, ಅಷ್ಟು ಹಿಂಸೆ ಕೊಡ್ತಾ ಇದ್ರು ಆಳ್ವಿಕೆ ಮಾಡೋರ ಮೇಲೆ. ಎಲ್ಲರೂ ತುಂಬಾ ಹೆದರ್ತಾ ಇದ್ರು ಇವರನ್ನು. ಅಷ್ಟು ಅಕ್ರಮ ಮಾಡ್ಕೊಂಡು ಇವರು ಬೆಳೀತಾ ಇರುವಾಗ, ಜಸ್ಟ್ ರಾಜ್ಯ ಅಂತ ಎದ್ದು ಬರ್ತಾ ಇರುವಾಗ ದೇವ್ರು ಯೋನ ಅಂತ ಒಂದು ಪ್ರವಾದಿಯನ್ನು ಕಳಿಸ್ಕೊಟ್ರು. ಆಗ ನೋಡಿ 10 ಗೋತ್ರ ಆಲ್ರೆಡಿ ಇದೆ. ಯೋನ ಆ 10 ಗೋತ್ರದಲ್ಲಿ ಇವರು. ಅದಕ್ಕೆ ಯೋನ ಹೋಗಿಲ್ಲ. ಯೋನ ಕೊನೆಗೆ ಹೇಳ್ತಾರೆ ದೇವ್ರ ಹತ್ರ, ನನ್ಗೆ ಗೊತ್ತು ದೇವ್ರು ನೀನು ಅವ್ರನ್ನ ಕ್ಷಮಿಸ್ಬಿಡ್ತೀಯ ಅಂತ, ಅದಕ್ಕೆ ನಾನು ಹೋಗಿಲ್ಲ ಅಂತ. ಅವ್ರ ಮನ್ಸಲ್ಲಿ ಏನಿತ್ತು, ಅವ್ರು ಯಾಕೆ ಹೋಗಿಲ್ಲ ಅಂತ. ಕೊನೆಗೆ ಎಲ್ಲ ದೇವ್ರವ್ರನ್ನ ಕ್ಷಮಾಪಣೆ ಮಾಡಿದ್ಮೇಲೆ ಅವ್ರು ಹೇಳೋ ಮಾತು, ಒಂದು ಗಿಡದ ಹತ್ರ ಹೋಗಿ ಕೂತ್ಕೊಂಡು, ದೇವ್ರೆ ನನಗೆ ಗೊತ್ತು ನೀನು ಹಿಂಗೆ ಮಾಡ್ತೀಯ ಅಂತ, ಅವ್ರ ಕಣ್ಣೀರ್ ಬಿಟ್ರೆ ನೀನು ಕ್ಷಮಾಪಣೆ ಮಾಡ್ಬಿಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ಅವ್ರು ದೇವ್ರ ಹತ್ರ ಹೇಳ್ತಾ ಇದಾರೆ, ಏನಕ್ಕೆ ಹೋಗಿಲ್ಲ ಅಂತ. ಹಾಗಾದ್ರೆ ದೇವ್ರ ಕಡೆಯಿಂದ ಶಾಪ ಹೊಂದಲಿ ಅಂತ ಅವ್ರ ಶತ್ರುಗಳು ಇವರು 10 ಗೋತ್ರದವರು, ಅವರು ಶತ್ರುಗಳೇ. ಹಾಗ ದೇವ್ರವ್ರನ್ನ ನಾಶ ಮಾಡಲಿ ಅಂತ ಒಂದು ಪ್ರವಾದಿಗೆ ಇಷ್ಟ. ಬಟ್ ದೇವ್ರು ಹೇಳ್ತಾ ಇರೋದು, ಬೇಡ ಯೋನ, 1,20,000 ಮಕ್ಕಳಿದ್ದಾರೆ, ಎಡಕೈ ಬಲಕೈ ಏನಂತ ಗೊತ್ತಿಲ್ಲ ಅವ್ರಿಗೆ, ಹಾಲು ಕುಡಿಯೋ ಮಕ್ಕಳಿದ್ದಾರೆ, ಅವ್ರನ್ನು ಉಪವಾಸ ಮಾಡಿದ್ದಾರೆ, ಅವ್ರಿಗೂ ಹಾಲು ಕೊಟ್ಟಿಲ್ಲ 3 ದಿನ ಅವರು. ನಾನು ಹೆಂಗ್ ಸಾಯಿಸೋದು ಯೋನ, ಅದಕ್ಕೆ ನಾನು ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ಆವಾಗ ತಿತ್ಕೊಂಡಿರೋ ನಿನೆವನ್ನು ನೋಡ್ತಾ ಇದ್ದೀವಿ. ಬಟ್ ಅದೇ ತರ ಏನಾಯ್ತು, ಅವ್ರು ನೆಕ್ಸ್ಟ್ ನೋಡುವಾಗ ಆಮೋಸ್ ಕಾಲ ಬರುವಾಗ ನಿನೆವ ತಿರ್ಗಾ ಇನ್ನೂ ತಪ್ಪು ಮಾಡಿಕೊಂಡು ಇನ್ನೂ ದೊಡ್ಡ ರಾಜ್ಯವಾಗಿ ಬೆಳೀತಾ ಇದ್ದಾರೆ. ಸೊ ನಮ್ಮ ಯೋನ ಕಾಲದಲ್ಲಿ ಶಾಪ ಹೊಂದಿರೋರು ನೆಕ್ಸ್ಟ್ ಆಮೋಸ್ನ ಓದುವಾಗ ಅವ್ರು ಬೆಳೆದ್ಬಿಟ್ರು, ಅವರು ಸೂಪರ್ ಪವರ್ ಆಗ್ತಾ ಇದ್ದಾರೆ. ಆಗ ಲೋಕಕ್ಕೆ ಐಗುಪ್ತು ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಪೂರ್ವದಲ್ಲಿ ಒಂದು ಸೂಪರ್ ಪವರು, ಉತ್ತರದಲ್ಲಿ ಇನ್ನೂ ಉತ್ತರ ಅಂತ ಹೇಳುವಾಗ 10 ಗೋತ್ರ ಇಸ್ರೇಲ್ಗೆ ಉತ್ತರದಲ್ಲಿದ್ದಾರೆ, ಯೂದ ಗೋತ್ರಕ್ಕೆ ಅದಕ್ಕೂ ಉತ್ತರದಲ್ಲಿ ಸಿರಿಯಾ ಇದ್ದಾರೆ, ಅದಕ್ಕೂ ಉತ್ತರದಲ್ಲಿ ಇವರಿರೋದು, ಸಾರಿ ಈಸ್ಟ್ ಈ ಕಡೆ ಇರೋದು, ಅದೇ ಅಸಿರಿಯಾ ಇರೋದು. ಇದು ಅಸಿರಿಯಾ ಈಸ್ಟ್ ಕಡೆ ಇದ್ದಾರೆ, ನಾರ್ತ್ ಈಸ್ಟ್ ಕಡೆ ಇರೋದು. ಅವ್ರೀಗ ಸೂಪರ್ ಪವರ್ ಆಗಿ ಬೆಳೀತಾ ಇದ್ದಾರೆ. ಸೊ ಈಗ ಇವನು ಹೋಗಿ ದೇವರಿಗೆ ಇಷ್ಟ ಇಲ್ಲದ ಅಕ್ರಮ ಮಾಡುವ ಒಂದು ರಾಜ್ಯದ ಹತ್ರ ಹೋಗಿ ಸಹಾಯ ಕೇಳುವಾಗ ಅದರ ಪಶ್ಚಾತ್ತಲ, ಅದರದ್ದು ರಿಸಲ್ಟ್, ಅದು ಕೇಳಿದಕ್ಕೆ ಏನ್ ಆಗುತ್ತೆ, ಅದದ್ದು ಏನ್ ಬಿತ್ತು ಬಿಟ್ರು, ಅದಕ್ಕೆ ಏನ್ ಕುಯ್ಬೇಕು, ಇವರು ಏನು ಕಾರಣ, ನೀನೇನ್ ಬಿತ್ತು ಅದೇ ಕೊಯ್ಬೇಕಂತ ಇದೆ. ಆಗ ಏನ್ ಬರ್ತದೆ ವಾಪಸ್ ಅಂತಾನೆ ನಾವು ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸಲ್ಲಿ ಏಷಯ 8ನಲ್ಲಿರೋ ಪ್ರವಾದನೆ ಮತ್ತು ಏಷಯ 9ನಲ್ಲಿರೋ ಪ್ರವಾದನೆ ಎಲ್ಲ ಹೇಗೆ ಆಹಾಸ್ ಮಾಡಿರೋ ತಪ್ಪಿಗೆ ಅದು ಪಶ್ಚಾತ್ತಲಗಳು, ಅದು ರಿಸಲ್ಟ್ಗಳು, ಅದು ಮಾಡಿದಕ್ಕೆ ಕಾನ್ಸಿಕ್ವೆನ್ಸ್ ಅದೆಲ್ಲ ಬಂದಿರೋದು. ದೇವರದಕ್ಕೆ ಅವ್ರ ಕೈಗೇನೆ ಒಪ್ಪಿಸ್ಬಿಟ್ರು. ಅದು ಹೆಂಗ್ ಒಪ್ಪಿಸ್ಬಿಟ್ರು ಅಂತಲ್ಲ, ನಾವೀಗ ನೆಕ್ಸ್ಟ್ ಕ್ಲಾಸಲ್ಲಿ 8ನೇ ಅಧ್ಯಾಯ ಓದುವಾಗ ಪ್ರವಾದನೆಗಳೇನು ಅದು ಜೊತೆಯಲ್ಲಿರೋ ಟೈಮ್ ಇದೆಲ್ಲ. ಸೊ ಖಂಡಿತ ಇಷ್ಟು ನಾನು ಮಾಡಿರೋ ಪಾಠ ನಿಮ್ಗೆ ಸಹಾಯ ಆಗಿರ್ತದೆ ಅಂತ ನಾನು ನಂಬ್ತಾ ಇದ್ದೇನೆ. ಇದನ್ನು ಕೇಳೋ ನಿಮ್ಗೂ ಇನ್ನೂ ಇದ್ರ ಜೊತೆಯಲ್ಲಿ ನಿಮ್ಮ ಸತ್ಯದ ಜೊತೆಯಲ್ಲಿ ನಿಮ್ಮ ಭಕ್ತಿ ಬೆಳೀತದೆ. ಸೊ ಸತ್ಯದ ಜೊತೆಯಲ್ಲಿ ಭಕ್ತಿ ಬೆಳೆಯುವಾಗ ನಾವು ಖಂಡಿತ ದೇವರಿಗೆ ಬೆಳಕಿನ ಮಕ್ಕಳಾಗ್ತೇವೆ. ಸೊ ನಾನು ಸಹಾಯ ಮಾಡಿರೋ ದೇವರಿಗೂ, ಪವಿತ್ರ ಆತ್ಮಗೂ ಮತ್ತು ಯೇಸುವಿಗೂ ನನ್ನ ವಂದನೆಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಹೇಳ್ಕೊಳ್ತಾ ಇದ್ದೇನೆ.